2080 ಸ್ಟಾರ್ಟ್ ಆಯ್ತು. ಇನ್ಫೋಸಿಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 10,000 ರೂಪಾಯಿ ಅವರಿಗೆ ಸಫಿಶಿಯೆಂಟ್ ಆಗಿತ್ತು. ಇವತ್ತು ನಾನು ಅದೇ 10,000 ಕೊಡ್ತೀನಿ ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡ್ಕೊಡಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದು ಅವತ್ತೇ ಪ್ರಸ್ತುತ ಇತ್ತು. ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿಗೆ ಆಗ್ತಿತ್ತು, ಬಿಲ್ಡಿಂಗ್ ಕಮ್ಮಿಗೆ ಸಿಗ್ತಿತ್ತು, ಯಾವುದೋ ಒಂದು ಮನೇಲಿ ಸ್ಟಾರ್ಟ್ ಮಾಡ್ಬೋದಿತ್ತು, ಏನ್ ಬೇಕಾದ್ರೂ ಕಮ್ಮಿ ಇತ್ತು. ಒಂದು ಸಾಫ್ಟ್ವೇರ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ರು. 10-15 ವರ್ಷ ಅದರಿಂದ ಏನು ಲಾಭ ಬರಲಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರು. 2000ನೇ ಇಸ್ವಿಗೆ ನಾರಾಯಣ ಮೂರ್ತಿ ಅವ್ರ ಗ್ರೋತ್ ಆಗ್ಲಿಲ್ಲ. 2000ನೇ ಇಸ್ವಿಗೆ IT ಬೂಮ್ ಆಯ್ತು. ಆ IT ಬೂಮ್ ಆಗಿದ್ಕೆ ಅವ್ರ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, 20 ವರ್ಷ ಅದ್ರಲ್ಲಿ ನೊಂದು ಬೆಂದು ಗೋಳಾಡಿ ಒಳಲಾಡಿ ಕಷ್ಟಪಟ್ಟಿದ್ರಲ್ಲ, ಆ ಎಕ್ಸ್ಪೀರಿಯನ್ಸ್ IT ಈ IT ಬೂಮ್ ಆಗಿದ್ಕು ಅವ್ರಿಗೆ ಎಕ್ಸ್ಪೀರಿಯನ್ಸ್ಗೂ ಇವತ್ತು ಅವ್ರನ್ನ ಯಾರು ಇಮೇಜ್ ಮಾಡ್ಕೊಳೋ ಮಟ್ಟದಲ್ಲಿ ಅವರು ಬೆಳೆದೋದ್ರು. ಇದೇ ತರ ಸ್ನೇಹಿತರೆ, ನನಗೆ ಎಂತೆಂಥ ದೊಡ್ಡ ದೊಡ್ಡ ಆಫರ್ಸ್ ಬಂದರೂ ಕೂಡ ನಾನು ಸ್ಪ್ಲಿಟ್ ಆಗ್ದಲೆ, ನಾನು ಸ್ವದೇಶಿ ದಿಶಾ ಸ್ಟಾರ್ಟ್ ಮಾಡಿದಾಗ ವೆರಿ ಸ್ಟಾರ್ಟಿಂಗ್ 2.5 ವರ್ಷ, ಒಂದೂವರೆ ವರ್ಷ ಆಗಿತ್ತು 1 ಲೀಟರ್ ಎಣ್ಣೆನ ಆಚೆಗೆ ತೆಗಿಯಕ್ಕೆ. ಇಡೀ ನನ್ನ ಫ್ಯಾಮಿಲಿಲಿ ನನ್ನನ್ನು ಅವತ್ತು ಹುಚ್ಚಿನ ಥರನೇ ನೋಡ್ತಾ ಇದ್ರು. ಇದು ಏನಪ್ಪ ಇದು, ಯಾಕಯ್ಯ ಹಿಂಗೆ ಆಡ್ತಿದ್ಯಾ ನೀನು ಅಂತ. ಯಾಕೆಂದ್ರೆ ಅವರಿಗೆ ಗೊತ್ತಿರಲಿಲ್ಲ. ಇವತ್ತು ನೀವು 100 ಜನಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ಹೇಳಿದ್ರೆ ಅದರಲ್ಲಿ 50 ಜನ ಈಸಿಯಾಗಿ ಎಕ್ಸೆಪ್ಟ್ ಮಾಡ್ತಾರ, ಕೇಳಿದೀವಿ ಕಣ್ರಿ ಅಂತ. ನಾನು ಹೇಳ್ತಿರೋ ಟೈಮ್ 2012ರಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಅವ್ರ ಮನೇಲಿ ಬೈದ್ ಕಳಿಸಿದ್ದು ನನಗೆ ಗೊತ್ತಿದೆ. ಯಾಕೆಂದ್ರೆ ಡಾಕ್ಟರ್ ಹೇಳ್ತಾರೆ ಚಟ್ನಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ, ನಮ್ಮ ಮನೇಲಿ ಚಟ್ನಿನೇ ಮಾಡ್ತಾ ಇಲ್ಲ. ಅಂತದ್ರಲ್ಲಿ ನೀನ್ ಆ ತೆಂಗಿನಕಾಯಿಂದ ಎಣ್ಣೆ ಮಾಡ್ಕೊಂಬಂದು ನಮ್ಮನೆ ಹಾಳು ಮಾಡಕ್ ಬಂದಿದ್ಯಲ್ಲ, ನಾನು ಇನ್ನೇ ಬೇಕಿತ್ತೇಣ ಇಂಥ ಕೆಲಸ ಮಾಡಕ್ಕೆ ಅಂತ ಬೈದು ನನ್ನ ಆಚೆಗೆ ಕಳಿಸಿರೋ ಘಟನೆ 2012ರಲ್ಲಿ ಇತ್ತು. ಸೊ ಅವತ್ತು ಮೊದಲನೇ ನನ್ನ 1 ಲೀಟರ್ನ ಸೇಲ್ ಮಾಡಕ್ಕೆ ನನಗೆ ಇವತ್ತು ನೆನಪಿದೆ ಸ್ನೇಹಿತರೆ. ಬರಾಬರಿ 1.5 ತಿಂಗಳು ತಗೊಂಡಿದ್ದೆ 1 ಲೀಟರ್ ಬಾಟ್ಲಿಗೆ ಹಾಕಿ ವರ್ಜಿನ್ ಕೋಕೋನಟ್ ಆಯಿಲ್ ನ ಸೇಲ್ ಮಾಡಕ್ಕೆ. ಅಂತ ಟಫ್ ಟೈಮಲ್ಲಿ ನಾನು ಮಾರ್ಕೆಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಾವು ಎವ್ರಿಬಡಿ ನೋ ದ ವರ್ಜಿನ್ ಕೋಕೋನಟ್ ಆಯಿಲ್. ಯಾಕೆಂತಂದ್ರೆ ಭೂಮಿ ಮೇಲಿರೋ ಕೆಲವೇ ಸೂಪರ್ ಫುಡ್ ಪ್ರಾಡಕ್ಟ್ ಅಲ್ಲಿ, ಯಾವುದೇ ಕ್ವಶನ್ ಇಲ್ಲದೆ ಇರ್ತಕ್ಕಂಥ ಪ್ರಾಡಕ್ಟ್ ಅಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಬಂದು ಸೇರುತ್ತೆ. ಯಾಕೆಂದ್ರೆ ಅದು ವೇಗನ್ ಅವ್ರಿಗೂ ಇಷ್ಟ, ಕೀಟೋದವ್ರಿಗೂ ಇಷ್ಟ, ಫ್ಯಾಟ್ ಲಾಸ್ ಅವ್ರಿಗೂ ಇಷ್ಟ, ಎಲ್ಲರಿಗೂ ಇಷ್ಟ. ಅದು ಅಂದ್ರೆ ಇಡೀ ಭೂಮಿ ಮೇಲಿರೋ 99% ಜನಕ್ಕೆ ಸೂಟ್ ಆಗೋ ಒಂದು ಪ್ರಾಡಕ್ಟ್ ಅಂತಂದ್ರೆ ಅದು ವರ್ಜಿನ್ ಕೋಕೋನಟ್ ಆಯಿಲ್. ಇವತ್ತದಿದೆ ಸ್ನೇಹಿತರೆ. ಅವತ್ತು ಆ ಕಷ್ಟ ಇತ್ತು. ಆ ಟೈಮಲ್ಲಿ ನಾನು ಕಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದೆ. ಫಿಲಿಪೀನ್ಸ್ಗೆ ಹೋದೆ, ನಾನಾ ಕಡೆಗೆ ಹೋದೆ, ಕೇರಳಕ್ಕೆ ಹೋದೆ, ಮಿಷಿನ್ ಮಾಡಿದೆ. ಹೆಂಗ್ ಮಾಡಿದ್ರೆ ಏನಾಗತ್ತೆ, ಏನ್ ಮಾಡಿದ್ರೆ ಏನಾಗತ್ತೆ, ಎಲ್ ಮಾಡಿದ್ರೆ ಏನಾಗತ್ತೆ. ಐ ಸ್ಪೆಂಡ್ ಮೈ ವ್ಯಾಲಿಡ್ ಟೈಮ್ ಆ ಟೈಮಲ್ಲಿ. ಬಟ್ ಜನಕ್ಕೆ ನಾನು ಅವಾಗ ಹುಚ್ಚಿನ ತರ ಕಾಣ್ತಾ ಇದ್ದೆ. ನಾವು 1 ಗಂಟೆ ನನ್ನ ಫೋನ್ 1 ಗಂಟೆ ಸುಮ್ಮನೆ ಹಿಂಗ್ ಸೈಲೆಂಟ್ ಮಾಡಿಟ್ರೆ ಕನಿಷ್ಠ 1,000 ಲೀಟರ್ ಆರ್ಡರ್ ಬರುತ್ತೆ ಈಗ 1 ಗಂಟೆಗೆ. ಸ್ನೇಹಿತರೆ, ಇದು ಫ್ಯೂಚರ್ ಏನಾಗತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಕೇಳ್ಕೊಳ್ಳಿ. ನಾವು ನಿಮಗೆ ಏನಕ್ಕೆ ಜ್ಞಾನವಂತರನ್ನಾಗಿ ಮಾಡಕ್ ಪ್ರಯತ್ನ ಪಡ್ತಾ ಇದೀವಿ. ವೆಯ್ಟ್ ಲಾಸ್ ಅಂದ್ರೆ ನಾವ್ ಈಸಿಯಾಗಿ ಹೇಳ್ಬೋದಿತ್ತು, ಬೆಳಗ್ಗೆ ಎದ್ದು 2 ಮುಚ್ಚಳ ಎಣ್ಣೆ ಕುಡೀರಿ, ಆಮೇಲೆ ಒಂದು ನ್ಯೂಟ್ರಿಲಿವರ್ ನುಂಗಿ, ಅವಾಗವಾಗ ಬ್ಲಾಕ್ ಕಾಫಿ ಕುಡೀರಿ, ನೀವು ಸಣ್ಣ ಆಗ್ತೀರಾ ಅಂತ ಹೇಳ್ಬೋದಿತ್ತು. ನಾವು ನಿಮ್ಮನ್ನ ಏನಕ್ಕೆ ರೆಡಿ ಮಾಡ್ತಾ ಇದೀವಿ ಅಂತಂದ್ರೆ ಸ್ನೇಹಿತರೆ, 2030 ಭಾರತದಲ್ಲಿ ನಾನು ಯಾವಾಗ ಇದನ್ನ ಸ್ಟಾರ್ಟ್ ಮಾಡಿದೆ ವರ್ಜಿನ್ ಕೋಕೋನಟ್ ಆಯಿಲ್, ಅವತ್ತು ಹೆಲ್ತ್ ಸಿಕ್ಕಿರ್ತಕ್ಕಂಥ ಜನ 21%, 20 to 21% ಇದ್ರು. ನಾವು ಇಟ್ ಈಸ್ ಅ 40%. 2030ಗೆ ಅಂದಾಜು ಆಗ್ತಿರೋದು 60% ಕ್ರಾಸ್ ಆಗುತ್ತೆ ಅಂತ. ಅಂದ್ರೆ ಆರೋಗ್ಯದ ಸಮಸ್ಯೆ ಇರೋರ ಪ್ರಮಾಣ 2030ಕ್ಕೆ ಜಾಸ್ತಿ ಆಗುತ್ತೆ. ಜೊತೆಗೆ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಗುತ್ತೆ. ಅವತ್ತು ಇಡೀ ಪ್ರಪಂಚದಲ್ಲಿ ಏನಾದ್ರೂ ಒಂದು ಬೂಮಿಂಗ್ ಸೆಕ್ಟರ್ ಅಂತಿದ್ರೆ ಅದು ಹೆಲ್ತ್ ಅಂತ. ಆ ಹೆಲ್ತ್ ಅನ್ನ ನೀವ್ ಎನ್ಕ್ಯಾಶ್ ಮಾಡ್ಕೋಬೇಕು. ನೀವು ಕುತ್ಕೊಂಡು ಮನೆಯಲ್ಲಿ ಸರಿಯಾಗಿ ಅದನ್ನ ಉಪಯೋಗಿಸ್ಕೊಂಡು ನೀವೊಂದು ಪವರ್ಫುಲ್ ವ್ಯಕ್ತಿಗಳಾಗ್ಬೇಕು ಅಂತಂದ್ರೆ ನಿಮ್ಮನ್ನ ನಾವು ಅರ್ಧಂಬರ್ಧ ಮಾಡೋದ್ರಾಗಲ್ಲ. ಅರ್ಧಂಬರ್ಧ ಮಾಡ್ಬಿಟ್ರೆ ನೀವಲ್ಲಿ ಕಳೆದೋಗ್ತೀರಾ. ಆ ರೆವಲ್ಯೂಷನ್ ಅಲ್ಲಿ ನೀವು ಕಳೆದೋಗ್ತೀರಾ. ಆ ರೆವಲ್ಯೂಷನ್ ಅಲ್ಲಿ ನೀವು ಪವರ್ಫುಲ್ ಆಗಿ ನಿಂತ್ಕೋಬೇಕು ಅಂತಂದ್ರೆ ನಾನು ಇವತ್ತಿಂದ ನಿಮ್ಮನ್ನ ಅಷ್ಟು ಪವರ್ಫುಲ್ ಆಗಿ ರೆಡಿ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಂದು ಟ್ರೈನಿಂಗ್ ನ ಅಷ್ಟು ಅರ್ಥಪೂರ್ಣವಾಗಿ ನಿಮಗೆ ಅರ್ಥ ಮಾಡಿಸ್ತಾ ಇದೀವಿ. ಯಾಕೆ, ಏನು, ಇದ್ರ ಹಿನ್ನೆಲೆ ಏನು, ಇದ್ರ ಮುನ್ನೆಲೆ ಏನು, ಇದನ್ನ ನೀವು ಅರ್ಥ ಮಾಡ್ಕೊಂಡ್ರಿ, ದೆನ್ 2030 ನಂತರ ನಿಮ್ಮ ರಾಜ್ಯಭಾರ ನಡೆಯುತ್ತೆ. ಬಿಫೋರ್ ಇಂಡಿಪೆಂಡೆನ್ಸ್ 1947ರಲ್ಲಿ 30 ಕೋಟಿ ಇದ್ದ ಭಾರತದ ಜನಸಂಖ್ಯೆ ಇವತ್ತಿಗೆ ಒಂದು 70 ವರ್ಷ 80 ವರ್ಷ ಬಿಟ್ವೀನ್ ದಟ್ಟಲ್ಲಿ 140 ಕೋಟಿ ಕ್ರಾಸ್ ಮಾಡಿದೀವಿ. ಎಷ್ಟು ಪಟ್ಟು 30 ಕೋಟಿ ಇದ್ದಿದ್ದು ಇಲ್ಲಿಗೆ ಬಂದಿದ್ದೆಷ್ಟು ಅಂತಂದ್ರೆ ಅದು ತುಂಬಾ ಅದ್ಭುತವಾಗಿದೆ.
ಆದ್ರೆ ಇದೇ ತರ ನಾವು ಮುಂದಕ್ಕೆ ಯೋಚನೆ ಮಾಡಿದ್ರೆ, ಅಂದ್ರೆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 200 ಕೋಟಿನ ಇನ್ನ 5 ರಿಂದ 6 ವರ್ಷದಲ್ಲಿ ಕ್ರಾಸ್ ಮಾಡ್ತೀವಿ ಅಂತ. ಅಷ್ಟು ಮಟ್ಟದ ಪಾಪ್ಯುಲೇಷನ್, ಬಟ್ ಅಷ್ಟು ಜನಕ್ಕೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡಕ್ಕೆ ಮರಗಳು ಜಾಸ್ತಿ ಆಗಲ್ಲ, ಅಷ್ಟು ಜನಕ್ಕೆ ನೀರು ಬರಕ್ಕೆ ಮಳೆ ಜಾಸ್ತಿ ಬರಲ್ಲ, ಅಷ್ಟು ಜನ ಬದುಕಕ್ಕೆ ಭೂಮಿ ದೊಡ್ಡದಾಗಲ್ಲ, ಅಷ್ಟು ಜನ ಬದುಕಕ್ಕೆ ಇಲ್ಲಿ ವ್ಯವಸ್ಥೆಗಳಿಲ್ಲ ಸ್ನೇಹಿತರೆ. ನಾವು ಇದ್ದಿದ್ರಲ್ಲೇ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕು. ಇದ್ದಿದ್ರಲ್ಲೇ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕಲಿ ನಮ್ಮ ದೇಹದಲ್ಲಿ ಹಲವಾರು ಚಾಲೆಂಜಸ್ನ ನಾವು ಫೇಸ್ ಮಾಡಬೇಕಾಗತ್ತೆ, ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ. 100% ಅದು ನಮಗೆ ಪ್ರಾಬ್ಲಮ್ ಆಗಿ ಭವಿಷ್ಯದಲ್ಲಿ ಕಾಡತ್ತೆ. ಅಂತ ವಿಚಾರಕ್ಕೆ ನಾವು ಇವತ್ತು ನಮ್ಮ ಜನನ ಇವತ್ತು ಯಾರ್ಯಾರೋ ಜಾಯಿನ್ ಆಗಿದ್ದೀರಿ, ನಿಮ್ ಹಿನ್ನೆಲೆ ಏನೇನೋ ಇದೆ. ಒಬ್ಬೊಬ್ರು ಹಿನ್ನೆಲೆನೂ ಒಂದೊಂದು ಬ್ಯೂಟಿಫುಲ್ ಆಗಿದೆ. ಒಬ್ರು ಹೇಳ್ತಾರೆ ನಾನು ಸುಮ್ಮನೆ ಒಂದಿಬ್ರದ್ದು ಇಲ್ಲಿ ಮಾತಾಡ್ತೀನಿ ಅಂತಂದ್ರೆ, ನಾನು IT ಅವನು ತುಂಬಾ ಸೋಲ್ತಾ ಇದ್ದೀನಿ, ಅಲ್ಲಿ ಆಗ್ತಾ ಇಲ್ಲ, ಅವ್ರು ಕೊಡೋ ಟಾರ್ಚರ್ ನನ್ನ ಕೈಲಿ ತಡಿಯಕ್ ಆಗ್ತಿಲ್ಲ, ನಾನೇನಾದ್ರೂ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಲ್ಲಿ ಲಾಂಚ್ ಆಗ್ಬೋದಾ ಸರ್? ನಾನು ಹೌಸ್ ವೈಫು, ಮನೆಗೆ ಹೋಗಿ ಸ್ಟ್ರಕ್ ಆಗಿದ್ದೀನಿ, ನಾನೇನಾದ್ರೂ ಒಂದು ಎಸ್ಟಾಬ್ಲಿಷ್ ಮಾಡ್ಕೋಬೋದಾ? ಇನ್ನಷ್ಟು ಜನ ಇಲ್ಲಿ ಯಾರೋ ಇದ್ದಾರೆ ಸರ್, ನಾನು ಯಾವುದೋ ಡಿಫ್ರೆಂಟ್ ಸೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ನಾನೇನಾದ್ರೂ ಮಾಡ್ಬೋದಾ? ಈ ತರ ನಾನಾ ಕೆಟಗರಿನಲ್ಲಿ ನೀವು ಬಂದು ನಾವಿಲ್ಲಿ ಒಂದ್ ಕಡೆಗೆ ಸೇರ್ಕೊಂಡಿದೀವಿ. ಒಂದ್ ಕಡೆಗೆ ಸೇರ್ಕೊಂಡಾಗ ಇಲ್ಲಿ ಮೇಜರ್ ಆಗಿ ನಮ್ಮ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ, ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಅವರ್ ಸೆಲ್ಫ್ ಇನ್ ಪರ್ಫೆಕ್ಟ್ ವೇನಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಆ ರೆವಲ್ಯೂಷನ್ ಅಲ್ಲಿ. ಸೊ ನಾನ್ ರೆಡಿ ಆಗ್ತೀನಿ, ಕಂಪನಿ ರೆಡಿ ಆಗುತ್ತೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಂಪನಿ ಬ್ರ್ಯಾಂಡಿಂಗಿಗೆ ಬರುತ್ತೆ, ತುಂಬಾ ಸಖತ ಬ್ರ್ಯಾಂಡ್ ಮಾಡ್ತೀವಿ, ಮಾರ್ಕೆಟ್ ಅಲ್ಲಿ ಕೇರ್ ಅಮೃತ್ ಅಂದ್ರೆ ನೋಡೋ ತರಕ್ ಮಾಡ್ತೀವಿ. ವಾಟ್ ಅಬೌಟ್ ಯು? ಜನ ನಿನ್ನ ನಾಲೆಡ್ಜ್ನ ನೋಡಿ ಎಲ್ಲಿಗೆ ಬರ್ಬೇಕು, ಹೆಂಗ್ ಬರ್ಬೇಕು? ನಾವೇನೋ ಕನಸು ಕಂಡ್ವಿ, ಏನಂತ? ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಒಬ್ಬ ಉದ್ಯಮಿನ ನೋಡಕ್ಕೆ ನಾನು ಕನಸು ಕಂಡೆ. ಯಾಕೆ ಅಂತಂದ್ರೆ ಎಲ್ಲಾ ಹುಚ್ಚರೋಡ್ತಿರೋ ಜಾತ್ರೆಯಲ್ಲಿ ನಾನು ಓಡಕ್ ಹೋಗಿಲ್ಲ, ಬಂದು ನಿಮ್ಮನ್ನೆಲ್ಲ ಕರ್ಕೊಂಡು ಇದು ಹೋಗ್ತಿರ್ಬೇಕಾದ್ರೆ ಆ ಇಂಟ್ರೆಸ್ಟ್ ನಿಮ್ಮಲ್ಲಿದ್ದಾಗ ಇದಿನ್ನೂ ಸಾರ್ಥಕತೆ ಆಗತ್ತೆ ಅಂತ ಹೇಳ್ತಾ, ಅಂಡ್ ಒನ್ ಮೋರ್ ಥಿಂಗ್, ನಾನು ಯಾವತ್ತೂ ಭಯ ಪಡಲ್ಲ. ಇದು ನೀವು ಬಹಳ ಚೆನ್ನಾಗಿ ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ಐ ನೋ ನನ್ನ ಸಕ್ಸಸ್ನ ನಾನು ಯಾರ ಮೇಲೇನೂ ಡಿಪೆಂಡ್ ಆಗಕ್ ಬಿಡಲ್ಲ. ಬಟ್ ನೀವು ದಯವಿಟ್ಟು ಎಫೆಕ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಸ್ಟಾರ್ಟ್ ಮಾಡ್ತೀನಿ. ಸ್ನೇಹಿತರೆ, ಇವತ್ತು ಆರ್ಥೋ ರಿಲೇಟೆಡ್. ಸರ್, ಯಾಕೆ ಇವತ್ತು ಆರ್ಥೋ ರಿಲೇಟೆಡ್ ತಂದ್ರಿ? ಹೋಗೋಣ, ನಾವೀಗ ತುಂಬಾ ಫಾಸ್ಟ್ ಆಗಿ ಕವರ್ ಮಾಡೋಣ. ಓಕೆ, ಆರ್ಥೋ ರಿಲೇಟೆಡ್ ಏನಕ್ಕೆ ಅಂತಂದ್ರೆ ಸ್ನೇಹಿತರೆ, ನೀವೀಗ ಗಮನಿಸ್ಬೋದು ಒಂದೊಂದಕ್ಕೆ ಲಿಂಕ್ ಇದೆ. ಎಕ್ಸಾಂಪಲ್, ನಾವು ಫಸ್ಟ್ ನ್ಯೂಟ್ರಿಲಿವರ್ನ ಹೇಳಿದ್ವಿ. ನ್ಯೂಟ್ರಿಲಿವರ್ನ ಮುಖಾಂತರ ನಿಮ್ಮ ಒಂದು ಲಿವರ್ ಎಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ, ಅದರ ಇಂಪಾರ್ಟೆನ್ಸ್ ಎಷ್ಟಿದೆ. ಫ್ಯಾಟಿ ಲಿವರ್, ಇವತ್ತು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ಅದರ ಪ್ರಾಬ್ಲಮ್ ಏನು, ಅದರಿಂದ ನಿಮ್ಮ ಬಾಡಿ ವೇಟ್ನು ಕೂಡ ನೀವು ಹೆಂಗೆ ಡೌನ್ ಮಾಡ್ಬೋದು ಅಂತ ಹೇಳಿದ್ವಿ. ಈಗ ಸೆಕೆಂಡ್, ನಾವು ಇನ್ಸ್ಟಂಟ್ ಆಗಿ ಆರ್ಥೋಗೆ ಏನಕ್ಕೆ ಬಂದ್ವಿ ಅಂತಂದ್ರೆ, ನಿಮ್ಮ ಆಕ್ಟಿವ್ ಲೈಫ್ಗೂ ಆರ್ಥೋಗೂ ತುಂಬಾ ಸಂಬಂಧ ಇದೆ. ಸೊ ಹಾಗಾಗಿ ನಾನೀಗ ಆರ್ಥೋ ಹೇಳಬೇಕು. ಅಂಡ್ ಒನ್ ಮೋರ್ ಇನ್ಫಾರ್ಮೇಶನ್, ಪ್ಲೀಸ್ ತಿಳ್ಕೊಳ್ಳಿ. ಇವತ್ತು 100ಕ್ಕಿಂತ ಹೆಚ್ಚು ಆರ್ಥರೈಟಿಸ್ ಸಮಸ್ಯೆಗಳಿದಾವೆ, ಮೋರ್ ದ್ಯಾನ್ 100 ಟೈಮ್. ಆದ್ರೆ ಹೆಸರು ಹೇಳೋದೇ ಕಷ್ಟ ಆಗಿದೆ. ಆ ಆರ್ಥರೈಟಿಸ್ ಯಾಕೆ ಬರುತ್ತೆ, ಈ ಜಾಯಿಂಟ್ ಸಮಸ್ಯೆ ಯಾಕೆ ಬರುತ್ತೆ, ಇದು ದ ಮೇಜರ್ ಇಂಪಾರ್ಟೆಂಟ್. ನಮಗೆ ಇವತ್ತು ಇಲ್ಲಿ ಡಿಕೋಡಿಂಗ್ ಆಗ್ಬೇಕು. ಸರ್, ಏನು, ಯಾವ ಕಾರಣಕ್ಕೆ ಜಾಯಿಂಟ್ ಪೈನ್ ಬರೋದಾದ್ರೂ ಏನಕ್ಕೆ? ಅದು ಬಂದಾಗ ನಾನು 100% ಇದ್ದೀನಿ ಅಂತ ನಾನು ಮಾರ್ಕೆಟಲ್ಲಿ ಹೆಂಗೆ ಹೇಳಿ? ಆಸ್ ಎ ಸ್ವದೇಶಿ ದಿಶಾ ಡಿಸ್ಟ್ರಿಬ್ಯೂಟರ್ ಅಥವಾ ಸ್ವದೇಶಿ ದಿಶಾ ಕನ್ಸ್ಯೂಮರ್, ನಾನಿವತ್ತು ನೀವು ಹೇಳ್ತಿದ್ದೀರಾ ಗುರು ಸರ್ ಅದೊಂದು ಪಿಲ್ ನಾನು ಬಾಯೊಳಗೆ ಹಾಕೋತಾ ಇದ್ದೀನಿ, ಹಾಕೋಬೇಕಾದ್ರೆ ಅದು ಯಾವ ಭರವಸೆಯಲ್ಲಿ ನಾನು ಹಾಕೋಬೇಕು, ಹೆಂಗ್ ಹಾಕೋಬೇಕು, ಇದನ್ನ ಒಂದೊಂದಾಗಿ ನಾವು ತಿಳ್ಕೊಂತ ಹೋಗೋಣ. ನಾನು ಇಲ್ಲಿ PPT ಶೇರ್ ಮಾಡ್ತೀನಿ, ಒಂದು ನಿಮಿಷ. ಶೇರ್ ಆಗ್ತಿದೆಯೇನ್ರಪ್ಪ PPT? ವೆರಿ ಗುಡ್. Wait, disable for listeners. ಓಕೆ ಸ್ನೇಹಿತರೆ, ಬನ್ನಿ. ಒನ್ ಆಫ್ ದ ಪವರ್ಫುಲ್ ಪ್ರಾಡಕ್ಟ್ ನನ್ನ ಪ್ರಕಾರ. ಯಾಕೆ ಅಂತಂದ್ರೆ ನಾವು ಈ ಒಂದು ಪ್ರಾಡಕ್ಟ್ಗೆ ತಲೆ ಕೆಡಿಸ್ಕೊಂಡಷ್ಟು ಇನ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಈ ಪ್ರಾಡಕ್ಟಿಗೆ ಇಷ್ಟು ತಲೆ ಕೆಡಿಸ್ಕೊಂಡ್ವಿ, ಏನಕ್ಕೆ, ರೀಸನ್ ಏನಿತ್ತು ಗುರು ಸರ್? ಸಿಂಪಲ್, ಈ ಜಾಯಿಂಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್.
ಸೊ ಪ್ರಾಬ್ಲಮ್ಸ್ ಎಷ್ಟು ಬರ್ತಾ ಇದಾವೆ ನಮ್ಮ ಈಗ ಯಾರೋ ವೀರೇಶಿ ಕೇಳ್ರಿ, ಶಂಕರಣ್ಣನ್ ಕೇಳ್ರಿ, ಸರ್ ಜಾಯಿಂಟ್ ಪೈನ್ ಅಂದ್ರೆ ಜಾಯಿಂಟ್ ಪೈನ್ ಸರ್, ಅದ್ರಲ್ಲೇನ್ ಸರ್ ಡಿಫರೆಂಟ್ ಇದೆ ಅಂತ ಕೇಳ್ತಾರೆ. ಆದ್ರೆ ಇವತ್ತು ಮೆಡಿಕಲಿ ಅನಾಲಿಸಿಸ್ ಆಗಿರೋದು ಮೋರ್ ದ್ಯಾನ್ 100 111 112 ಆರ್ಥರೈಟಿಸ್ ಪ್ರಾಬ್ಲಮ್ ನ ಇವತ್ತು ಐಡೆಂಟಿಫೈ ಮಾಡ್ತಾರೆ. ರುಮಟೈಡ್ ಅಂತೆ, ಅದಂತೆ ಇದ್ದಂತೆ, ಆ ಆರ್ಥರೈಟಿಸ್, ಅಯ್ಯೋ ಹೆಸರು ಹೇಳಕ್ಕಾಗಲ್ಲ, ಅಷ್ಟು ಆರ್ಥರೈಟಿಸ್. ಸರ್ ಇದು ಯಾಕೆ ಬರುತ್ತೆ? ನಮಗೆ ಯಾಕೆ ಇಷ್ಟು ಪವರ್ಫುಲ್ ಪ್ರಾಡಕ್ಟ್ ನ ನಾವು ರೆಡಿ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕಾಯ್ತು? ಯಾಕೆ ಅಂತಂದ್ರೆ ಇದನ್ನ ನಾವು ನೆಗ್ಲೆಕ್ಟ್ ಮಾಡೋಂಥ ವಸ್ತು ಅಲ್ಲ. ಯಾಕೆ? ಸೊ ಒಂದೇ ಒಂದು ಜಾಗದಲ್ಲಿ ಪೇನ್ ಕಾಣ್ತು ಅಂದ ತಕ್ಷಣ ನಿಮ್ಮ ಬಾಡಿ ಎಲ್ಲಾ ಕಾನ್ಸಂಟ್ರೇಷನ್ ನ ಪೇನ್ ಕಡೆಗೆ ತಗೊಂಡೋಗುತ್ತೆ. ಎಕ್ಸಾಂಪಲ್, ನಾನು ನಿಮಗೊಂದು ನಮ್ಮ ದೇಹದ್ದು ಒಂದು ಸಿಂಪಲ್ ಸೆನ್ಸ್ ನಾನು ನಿಮಗೆ ತಿಳಿಸ್ತೀನಿ. ಎಕ್ಸಾಂಪಲ್, ನೀವು ಊಟಕ್ಕೆ ಕೂತಿದ್ದೀರಾ, ನಿಮ್ ಎದುರುಗಡೆ ತುಂಬಾ ದೊಡ್ಡ ಮನುಷ್ಯರುಗಳು ಕೂತಿದ್ದಾರೆ. ಮಾವಿನ ಹಣ್ಣು ತಿಂತಾ ಇದ್ದೀರಾ, ಮಾವಿನ ಹಣ್ಣಿನ ಒಂದು ನಾರು ಹಲ್ಸಂದಿಗೆ ಸಿಗಾಕೋತು ಅಂತ ಇಟ್ಕೊಳ್ಳಿ. ಮಾವಿನ ಹಣ್ಣಿನ ಒಂದು ಸಣ್ಣ ನಾರು ಹಲ್ಸಂದಿಗೆ ಸಿಗಾಕೋತು. ನೀವೇನ್ ಮಾಡ್ತೀರಾ? ನಿಮ್ಮ ನಾಲ್ಗೆಗೆ, ಊಟ ತಿನ್ನೋದ್ ಬಿಟ್ಟು ನಿಮ್ಮ ನಾಲ್ಗೆಗೆ ಕಮಾಂಡ್ ಮಾಡ್ತೀರಾ ಏನಂತ, ಏನಾದ್ರು ಮಾಡ ನಾರ್ ಕಿತ್ತಾಕು ಅಂತ. ಅದೇ ನಿಮಗ್ ತೊಂದರೆ ಮಾಡಲ್ಲ. ಸ್ವಲ್ಪ ಅಲ್ಲಿ ಒಂದು ಫಾರಿನ್ ಎಲಿಮೆಂಟ್ ಹೋಗಿ ನಿಮ್ ಹಲ್ಸಂದಿಗೆ ಸಿಗಾಕೊಂಡಾಗ ಇಟ್ ಶುಡ್ ಬಿ ಇರಿಟೇಟಿವ್ ಅಂದ್ರೆ ರಕ್ತ ಏನ್ ಬರಲ್ಲ, ಬಟ್ ಇರಿಟೇಟಿವ್. ಆ ಸ್ಮಾಲ್ ಇರಿಟೇಷನ್ಗೆ ನಿಮ್ಮ ನಾಲ್ಗೆಯಲ್ಲಿ ಅದನ್ನ ಒತ್ಲಿಸಕ್ ಸ್ಟಾರ್ಟ್ ಮಾಡ್ತೀರಾ, ನೂಕಕ್ ಸ್ಟಾರ್ಟ್ ಮಾಡ್ತೀರಾ, ಕೀಳಕ್ ಸ್ಟಾರ್ಟ್ ಮಾಡ್ತೀರಾ, ಸೈಡಿಗೆ ಹಾಕಕ್ ಸ್ಟಾರ್ಟ್ ಮಾಡ್ತೀರಾ. ನಾಲ್ಗೆ ಕೈಲಿ ಆಗ್ಲಿಲ್ವಾ? ಅವರೆಷ್ಟೇ ದೊಡ್ಡ ಮನುಷ್ಯರಿದ್ರು ನಿಮ್ಮ ಬೆರಳಲ್ಲೇ ಆ ಸಂದಿಗೆ ಹಾಕೋತೀರಾ. ನೀವು ಗಮನಿಸ್ ನೋಡಿ, ನೀವೆಂತಾರೆ ಗಮನಿಸ್ ನೋಡಿ. ಯಾಕೆ? ಅವ್ರು ಏನಾರು ಅಂದ್ಕೊಳ್ಳಿ, ಕೈಗೂ ಬರ್ಲಿಲ್ವೋ, ಲಾಸ್ಟಿಗೆ ನೀವು ಟೂತ್ ಪಿಕ್ ನ ತಗೊಂಡು ಅದು ಸಿಗ್ಲಿಲ್ವೋ, ಪಿನ್ನ ತಗೋತೀರಾ. ಒಟ್ಟಿಗೆ ನಾರ ಹಚ್ಚಿಕ್ ಬರೋ ತನಕ ಆಪರೇಷನ್ ಡೈಮಂಡ್ ರಾಕೆಟ್ ಅಲ್ಲಿ ಹೆಂಗೆ ರಾಜ್ಕುಮಾರ್ ಅವರು ಆಪರೇಷನ್ಸ್ ಗಳನ್ನ ಹ್ಯಾಂಡಲ್ ಮಾಡ್ತಾರೋ ಆ ತರ ನೀವು ಆ ನಾರು ನಿಮ್ಮಿಂದ ಹಚ್ಚಿಕ್ ಬರೋವರೆಗೂ ನಿಮ್ಮ ಬ್ರೈನ್ ಅಲರ್ಟ್ ಆಗಿ ಅದನ್ನ ತಿಗಿ ಅಂತ ಹೇಳುತ್ತೆ. ಇದು ಹ್ಯೂಮನ್ ಬೀಯಿಂಗ್. ಯಾಕೆಂದ್ರೆ ಎಲ್ಲಾ ಚೆನ್ನಾಗಿದ್ರು ಅಟ್ಲೀಸ್ಟ್ ಒಂದು ಇಷ್ಟುದ್ದೇನೆ ನಾರು ಏನ್ ಮಾಡುತ್ತೆ, ನಾನು ಗೆಸ್ಟ್ಗಳ ಜೊತೆ ಮಾತಾಡೋಣ ಆಮೇಲೆ ಮಾತಾಡೋಣ, ಇಲ್ಲ ಎಲ್ಲ ಗೀಟಿಂಗು ಬದನೆಕಾಯಿ ಎಲ್ಲ ಸೈಡಿಗೆ ಹೋಗಿ ಆ ನಾರೇ ನಮಗೆ ಫೋಕಸ್ಡ್ ಆಗಿರುತ್ತೆ, ಅದನ್ನ ತೆಗಿಬೇಕು ಅಂತ. ಇದು ಹ್ಯೂಮನ್ ಬೀಯಿಂಗ್ ಆಗ್ತಿದ್ದಕ್ಕೇನೆ ನಾವು ಈ ಪೇನ್ಸ್ನ, ಈ ಬಾಡಿ ಪೇನ್ಸ್ನ ಇಷ್ಟು ಸೀರಿಯಸ್ ಆಗಿ ತಗೋಬೇಕು ಅಂದ್ರೆ, ಒಂದು ಪೇನ್ ಸಿಕ್ತು, ಒಂದು ಮಂಡಿ ನೋವು ಸ್ಟಾರ್ಟ್ ಆಯ್ತು, ಒಂದು ಬೆನ್ನು ನೋವು ಸ್ಟಾರ್ಟ್ ಆಯ್ತು, ಒಂದು ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು, ಒಂದು ಸೊಂಟ ನೋವು ಸ್ಟಾರ್ಟ್ ಆಯ್ತು, ಅಥವಾ ಇನ್ನೊಂದು ಪೇನ್ ಸ್ಟಾರ್ಟ್ ಆಯ್ತು ಅಂತಿದ್ದಂಗೆನೆ ನಿಮ್ಮ ಬ್ರೈನ್ ಆಕ್ಟಿವ್ ಆಗಿರೋದು ಸ್ಲೋ ಆಗಕ್ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್. ಅದು ಎಷ್ಟು ಅಂದ್ರೆ ಸೈಕಲಾಜಿಕಲಿ ಅಂಡ್ ನಾನಾ ತರ ಅದು ನಿಮಗೆ ಹಿಂಸೆ ಕೊಡಕ್ ಸ್ಟಾರ್ಟ್ ಆಗುತ್ತೆ. ಏನು? ನನ್ ಟೈಮ್ ಆಗೋಗ್ಬಿಡ್ತಾ, ಜಾಯಿಂಟ್ ಪೇನು, ಇನ್ನು ಮುಗಿತಾ ನನ್ ಕತೆ, ನಾನಿನ್ ಹೆಂಗೆ ಜಾಸ್ತಿ ಓಡಾಡಬಾರ್ದು. ನೀನೇ ಬ್ರೇಕ್ ಹಾಕೋಣಕ್ಕೆ. ಯಾಕೆ? ಒಂದು ಮಾವಿನ ನಾರಿಗಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತಂದ್ಮೇಲೆ ಮೇಜರ್ ಪೈನ್ ಬಾಡಿಲಿ ಸ್ಟಾರ್ಟ್ ಆಗ್ತಿದ್ದಂಗೆನೆ ಟೋಟಲಿ ನೀನೇನ್ ಅಗ್ರೆಸಿವ್ ಆಗಿ ಮೂವ್ ಮಾಡ್ತಿರ್ತೀಯೋ ನಿನ್ನ ಅಗ್ರೆಸಿವ್ಗೆ ನಿನ್ನ ಬಾಡಿ ಒಳಗೆ ಹಲವಾರು ಬ್ಯಾರಿಕೇಡ್ಗಳು ನಿರ್ಮಾಣ ಆಗ್ತವೆ. ಅದನ್ನೇ ಸೈಕಲಾಜಿಕಲ್ ಡಿಸಾರ್ಡರ್ ಅಂತಾನು ನಾವು ಕರಿತೀವಿ. ಸೈಕಲಾಜಿಕಲಿನೇ ನಿನಗೆ ಹೊಡ್ತಾ ಬಿದ್ದ್ಬಿಡುತ್ತೆ ಜಾಯಿಂಟ್ ಪೇನ್ಸ್ ಇಂದ. ಆ ನಂತರ ನೀನ್ ನಿಧಾನಕ್ಕೆ ಕೂರೋದು, ನಿಧಾನಕ್ಕೆ ಹೋಗೋದು. ಎಷ್ಟೋ ಜನ ನೋಡಿದೀವಿ, ಸರ್ ನನ್ನ ಮನೆನ ಸೆಕೆಂಡ್ ಫ್ಲೋರ್ ಅಲ್ಲಿ ಒಳ್ಳೆ ಮನೆ ಇರುತ್ತೆ, ಗಾಳಿ ಬೆಳಕು ಬರ್ತಿರುತ್ತೆ, ಮನೆ ಖಾಲಿ ಮಾಡ್ಬಿಡ್ತಾರೆ ಸರ್, ಹತ್ತಕ್ಕಾಗಲ್ಲ, ಇಳಿಯಕ್ಕಾಗಲ್ಲ. ಆಕ್ಚುಲಿ ಜನ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಜಿಮ್ಗೆ ಹೋಗಿ ಮೆಟ್ಲತ್ತಕ್ ಹೋಗ್ತಾರೆ, ಇವ್ರು ಮೆಟ್ಲನ್ನ ಖಾಲಿ ಮಾಡ್ಬಿಡ್ತಾರೆ, ಮೆಟ್ಲಿರೋ ಮನೆಗಳನ್ನ ಖಾಲಿ ಮಾಡ್ಬಿಡ್ತಾರೆ. ಯಾಕೆ? ಸರ್ ಆಗಲ್ಲ ಸರ್, ಹತ್ತಕ್ಕಾಗಲ್ಲ, ನಮಗೆ ಅಲ್ಲಿಗೆ ಹತ್ತವಷ್ಟು ಅಂದ್ರೆ ಅವ್ರು ವೀಕ್ ಅನ್ಕಣಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮನೆ ಕೆಲ್ಸಗಳಲ್ಲಿ ಅಲ್ಲೋಲ ಕಲ್ಲೋಲ, ಏನು ಎಲ್ಲಿಗೂ ನಡೆಯಲ್ಲ. ಅವ್ರನ್ನ ಟೋಟಲಿ ಅವರು ಸ್ಲೋ ಡೌನ್ ಮಾಡ್ಕೋತಾರೆ. ಸ್ಲೋ ಡೌನ್ ಇವರ ವರ್ಕಲ್ಲಿ ಅಷ್ಟೇ ಅಲ್ಲ ನೋಡಿ, ನೀವು ಸ್ಲೋ ಡೌನ್ ಮಾಡ್ಕೊಂತಿದ್ದಂಗೆ ಒತ್ತಡ ಲಿವರ್ ಮೇಲೆ ಸ್ಟಾರ್ಟ್ ಆಗುತ್ತೆ. ನಾನು ಹಿಂದೆ ಲಿವರ್ಗೆ ಹೇಳಿದ್ದೀನಿ ನೋಡಿ ಸ್ನೇಹಿತರೆ, ಅದಕ್ಕೆ ಲಿವರ್ ಆಗ್ತಿದ್ದಂಗೆ ಇದಕ್ಕೆ ಏನಕ್ಕೆ ತರ್ತಾ ಇದ್ದೀನಿ ಕರೆಕ್ಟಾಗಿ ಕೇಳ್ಕೊಳ್ಳಿ. ಯಾವುದೇ ಡಿಸೀಸ್ನ ನೀವು 100% ಕ್ಯೂರ್ ಮಾಡಬೇಕು ಅಂದ್ರೆ ಆ ಡಿಸೀಸ್ ಹೆಂಗ್ ಶುರುವಾಗುತ್ತೆ, ಯಾಕೆ ಶುರುವಾಗುತ್ತೆ ಅನ್ನೋದ್ ನಿಮಗೆ ಗೊತ್ತಿದ್ರೆ, ವೆಹಿಕಲ್ನ ಹೆಂಗ್ ಬಿಚ್ಚೋದು ಅಂತ ಗೊತ್ತಿದ್ರೆ ರಿಪೇರಿ ಈಸಿಯಾಗಿ ಮಾಡ್ತೀರಾ. ರಿಪೇರಿ ಗೊತ್ತು ಸರ್, ಬಿಚ್ಚಕ್ಕೆ ಬರಲ್ಲ ಅಂದ್ಮೇಲೆ ನಿಮ್ಮನ್ನ ಯಾರು ಎಕ್ಸೆಪ್ಟ್ ಮಾಡಲ್ಲ ಇಸ್ ಎ ಗುಡ್ ಮೆಕ್ಯಾನಿಕ್ ಅಂತ. ಓಕೆ, ಅದೇ ತರ ಫಸ್ಟ್ ತಿಳ್ಕೊಳ್ಳಿ, ಅದು ಲಿವರ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಅನ್ನೆಸೆಸರಿ ಬಾಡಿನಲ್ಲಿ ಫ್ಯಾಟ್ಸ್ ಅಂದ್ರೆ ನಿಮ್ಮಲ್ಲಿ ಗಿಡ್ಡಿನೆಸ್ ಶುರುವಾಗುತ್ತೆ. ಗಿಡ್ಡಿನೆಸ್ ಶುರುವಾದ್ಮೇಲೆ ಜಾಯಿಂಟ್ ಪೇನ್ ಆದ ವ್ಯಕ್ತಿಗಳಲ್ಲಿ ನೀವು ಗಮನಿಸ್ಬೋದು
ಒಂದು ಸೈಕಾಲಜಿಕಲಿ ಅವ್ರು ಡಿಸಾರ್ಡರ್ ಇರ್ತಾರೆ, ಅಂದ್ರೆ ಸೈಕಾಲಜಿಕಲಿ ವೀಕ್ ಆಗ್ತಾರೆ, ಸಾರಿ ಡಿಸಾರ್ಡರ್ ಅಂತಲ್ಲ, ವೀಕ್ ಆಗ್ತಾರೆ. ಎರಡನೇದು, ಅವ್ರು ನೀವು ಮೈನ ಗಮನಿಸ್ಬೋದು, ಅವರಲ್ಲಿ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅಂದ್ರೆ ಊತೂತ, ದಪ್ ದಪ್ಪ ಈ ತರ ಆಗ್ತಾರೆ. ಇದಕ್ಕೆ ನಾವು ಇದನ್ನ ಅಷ್ಟು ಈಸಿಯಾಗಿ ಪರಿಗಣಿಸಬಾರ್ದು, ಇದು ಕೂಡ ಒಂದು ದೊಡ್ಡ ಡೇಂಜರಸ್ ಇಶ್ಯೂನೇ. ಸರ್, ಈ ಜಾಯಿಂಟ್ ಪೈನ್ ಅಲ್ಲಿ ಮೇಜರ್ ಕ್ರಿಯೇಟ್ ಆಗಕ್ಕೆ ಕಾರಣ ಏನು? ಸರ್, ಯಾರಿಗೆ ಪೂರ್ ಗಟ್ಟಿರುತ್ತೋ ಅವರಿಗೆ ಜಾಯಿಂಟ್ ಪೈನ್ ಪಕ್ಕಾ ಫಿಕ್ಸ್. ಯಾರಿಗೆ ಮೈಕೈ ನೋವಿರುತ್ತೋ ಸ್ನೇಹಿತರೆ, ನೀವು ಅವ್ರನ್ನ ಒಂದ್ 2 ನಿಮಿಷ ಕೇಳಿ, ಸರ್ ಮೋಷನ್ ಬರ್ತಿದ್ಯಾ ಅಂತ ಕೇಳಿ, ಬರ್ತಿರಲ್ಲ, ಮೋಷನ್ ಮಾಡಕ್ ಕಷ್ಟಪಡ್ತಿರ್ತಾರೆ, ಅಂಡ್ ಗ್ಯಾಸ್ಟ್ರಿಕ್ ಇರುತ್ತೆ, ಉಳಿತೇಗಿರುತ್ತೆ. ಯಾಕೆ ಅಂತಂದ್ರೆ 99% ಅರ್ಥರೈಟಿಸ್ ಸಮಸ್ಯೆಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಅವ್ರು ಸರಿಯಾಗಿ ನೀರು ಕುಡಿತಿರಲ್ಲ, ಜೊತೆಗೆ ಹೊಟ್ಟೆಲ್ ಸರಿ ಇರಲ್ಲ. ಈ ರುಮಿಟೈಡ್ ಅರ್ಥರೈಟಿಸ್ ಅಂತ ಒಂದ್ ಬರುತ್ತೆ ಸ್ನೇಹಿತರೆ, ಬೆರಳುಗಳು ಹಿಂಗ ಸಿಂಕ್ ಆಗ್ಬಿಡ್ತವೆ, ಬೆಳಿಗ್ಗೆ ಎದ್ರೆ ಅವ್ರಿಗೆ ಸ್ವಲ್ಪನೂ ಕೂಡ ಆಕ್ಷನ್ ಇರಲ್ಲ, ಸ್ವಲ್ಪ ಹೀಟ್ ಆದ್ಮೇಲೆ. ಎಷ್ಟು ದಿನ ರಿಸರ್ಚ್ ನಡೀತು ಅದ್ರ ಮೇಲೆ ಅಂತಂದ್ರೆ, ಏನಕ್ಕಾಗತ್ತಿದು ರುಮಿಟೈಡ್ ಅರ್ಥರೈಟಿಸ್, ಏನಿದು? ಇದನ್ನ ಅರ್ಥ ಮಾಡ್ಕೊಳಕ್ ಆದ್ಮೇಲೆ ಲಾಸ್ಟಿಗೆ ಗೊತ್ತಾಯ್ತು, ಇದು ಒಂದು ವರ್ಸ್ಟ್ ಸ್ಟೇಜ್. ಅವರ ಹೊಟ್ಟೆನಲ್ಲಿ ಗಟ್ಟು ಎಕ್ಕುಟ್ಟೋಗಿ ಹಾಳಾಗಿ ಅವರ ಗಟ್ಟಿನ pH ಆಲ್ಕಲೈನಿಗೆ ತಿರುಗಿ ಅಲ್ಲಿ ಅವರ ದೇಹದಲ್ಲಿ ತುಂಬಾ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆದು, ಆ ಬ್ಯಾಕ್ಟೀರಿಯಾಗಳು ಈ ಜಾಯಿಂಟ್ ಮಧ್ಯದಲ್ಲಿ ಇರ್ತಕ್ಕಂತಹ ಏನು ನಮ್ಮ ಒಂದು ಗಮ್ ತರ ಒಂದು ಕಾರ್ಟಿಲೇಜ್ ಇದೆ ಅದಕ್ಕೆ ಡ್ಯಾಮೇಜ್ ಮಾಡಿ, ಜಾಯಿಂಟ್ ನ ಇರಿಟೇಟ್ ಮಾಡಿ ಅರ್ಥರೈಟಿಸ್ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಸೊ ಬಿ ಕೇರ್ಫುಲ್ ಸ್ನೇಹಿತರೆ. ಗಟ್ ಯಾವತ್ತು ನಿಮಗೆ, ನಾನು ತುಂಬಾ ಚೆನ್ನಾಗಿ ತುಂಬಾ ಸರಿ ಬಿಡಿಸಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಯುವರ್ ಗಟ್ ಈಸ್ ಸೆಕೆಂಡ್ ಬ್ರೈನ್. ಬಹಳ ಚೆನ್ನಾಗಿ, ಹೊಟ್ಟೆ ಬಹಳ ಇಂಪಾರ್ಟೆಂಟ್. ಹೊಟ್ಟೆ ಸರಿಯಾಗಿದೆಯಾ? 99% ಬ್ಯಾಕ್ ಪೈನ್ ಯಾರಿಗೆ ಬರುತ್ತೆ ಅಂತಂದ್ರೆ ಹೊಟ್ಟೆ ದಪ್ಪ ಇದ್ದವ್ರಿಗೆ. ಏನ್ ಸರ್ ಹೊಟ್ಟೆ ಇದ್ದವ್ರಿಗೆ ಬ್ಯಾಕ್ ಪೈನ್ ಏನಕ್ಕೆ? ನೋಡಿ, ನಿಮ್ಮ ಹತ್ರ ಒಂದು ಸ್ಪೈನಲ್ ಕಾರ್ಡ್ ಇದೆ ಹೀಗೆ ಅಂತ ಇಟ್ಕೊಳ್ಳಿ, ನಾನು ಕಾಣ್ತಾ ಇದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ತರ ಒಂದು ಸ್ಪೈನಲ್ ಕಾರ್ಡ್ ಇದೆ ನಿಮ್ ಬೆನ್ನಲ್ಲಿ. ಸ್ಪೈನಲ್ ಕಾರ್ಡ್ ಈ ಶೇಪ್ ಅಲ್ಲಿ ಇರುತ್ತೆ, ಸ್ವಲ್ಪ ಈ ತರ ಬಗ್ಗಿರುತ್ತೆ, ಈ ಶೇಪ್ ಅಲ್ಲಿ ಇರುತ್ತೆ. ಸ್ಪೈನಲ್ ಕಾರ್ಡಿಗೆ ಅಂಟ್ಕೊಂಡಂಗೆ ನನ್ನ ಹೊಟ್ಟೆ ಇರುತ್ತೆ. ಓಕೆ, ಈ ಹೊಟ್ಟೆನ ಏನಂತ ಕರಿತೀವಿ ನಾವು? ಕೋರ್ ಅಂತ ಕರಿತೀವಿ, ಕೋರ್. ಈ ಹೊಟ್ಟೆ ಬರ್ತಾ ಹಿಂಗ್ ಡೊಳ್ಳಾಗ್ತಾ ಬಂತು, ಹೊಟ್ಟೆ ಹಿಂಗ್ ನ್ಯಾತಾಯ್ತು ಅಂದ್ರೆ ನಿಮ್ ಸ್ಪೈನಲ್ ಕಾರ್ಡ್ಗೆ ಒಂದು 5 kg ಗುಂಡು, 10 kg ಗುಂಡು, ಕೆಲವ್ರು 25 kg ಗುಂಡನ್ನ ನೇತಾಕೊಂಡ್ಬಿಟ್ಟಿದ್ದೀರಾ. ಮುಂದ್ಗಡೆ ಇರೋದು ಈ ಹೊಟ್ಟೆನ ಏನ್ ಅಂದ್ಕೊಳ್ಳಿ ನೀವು? ಗುಂಡು, ವೆಯ್ಟ್ ಗುಂಡು ಅಂದ್ಕೊಳ್ರಿ. ಹೆಂಗೆ ಹೆಣ್ಮಕ್ಳಿಗೆ ನೀವು ತಾಳಿ ಕಟ್ತೀರಾ, ಹೆಂಗೆ ಹೆಣ್ಮಕ್ಳಿಗೆ ದೊಡ್ಡ ದೊಡ್ಡ ಹಾರಗಳು ಹಾಕ್ತೀರಾ, ಅವು ಜಾಸ್ತಿ ಹೊತ್ತಾದ್ಮೇಲೆ ಹಾರಗಳು ಏನಾಗ್ತವೆ? ತುಂಬಾ ಇರಿಟೇಷನ್ ಆಗ್ತವೆ, ತಿಗ್ಯಾಮರ ಎಷ್ಟೊತ್ತಾಕತಾರೆ ಈ ಹಾರಗಳು ಅಂತ. ಅದೇ ತರ ನೀನು ಹೊಟ್ಟೆ ಹತ್ರ ನಿನ್ ಸ್ಪೈನಲ್ ಕಾರ್ಡಿಗೆ ಅಟ್ಯಾಚ್ ಆಗೇನೆ ಮುಂದಕ್ಕೊಂದು ಗುಂಡು ನ್ಯಾತ್ ಬಿಟ್ಕೊಂಡ ದಪ್ಪಗಿರೋನು, ಅವಾಗ ಅವನಿಗೆ ಬ್ಯಾಕ್ ಪೈನ್ ಬರ್ಲೇಬೇಕಲ್ಲ. ಆ ಗುಂಡು ಏನ್ ನೆಟ್ಟಗ ಇರ್ಕೊಳತ್ತೆ, ಅದು ಆಂಟಿ ಗ್ರಾವಿಟಿ, ಅಂದ್ರೆ ಗ್ರಾವಿಟೇಷನ್ ಪ್ರಕಾರ ಕೆಳಗ್ ಜಗ್ಲೇಬೇಕು ಹೊಟ್ಟೆ. ಆ ಕೆಳಗ್ ಜಗ್ದಾಗ ಸುಮ್ನೆನಾ ಜಗ್ಗುತ್ತೆ? ಆ ಸ್ಪೈನಲ್ ಕಾರ್ಡ್ನ ಬೆಂಡ್ ಮಾಡ್ಕೊಂಡು ಹಿಂಗ್ ಜಗ್ಗುತ್ತೆ. ಆ ಟೈಮಲ್ಲೇ ಸ್ಪೈನಲ್ ನೋವುಗಳು ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಪೈನ್ ಅಂತ ಯಾರು ಕರೀತಾರೆ ಅವರು ಮೊದಲು ತೆಳ್ಳಗಾಗ್ಬೇಕು ಸ್ನೇಹಿತರೆ. ತೆಳ್ಳಗಾಗಿ ಹೊಟ್ಟೆನಲ್ಲಿ ಬೊಜ್ಜಿಲ್ಲ ಅಂತಿದ್ದಂಗೆನೆ ಆ ಹೊಟ್ಟೆ ಯಾವಾಗ ಹೋಗಿ ಹಿಂಗೆ ಅಂಟ್ಕೊಳುತ್ತೋ ಸೈಂಟಿಫಿಕ್ ಆಗಿ ಅವರ ಸ್ಪೈನಲ್ ಸಪೋರ್ಟ್ ಸಿಗುತ್ತೆ. ಸ್ಪೈನಲ್ಲಿಗೆ ಸಪೋರ್ಟ್ ಸಿಗ್ತಿದ್ದಂಗೆ 99% ನಿಮ್ ಬ್ಯಾಕ್ ಪೈನ್ ಟಾಟಾ ಬಾಯ್ ಗುಡ್ ನೈಟ್. ಅಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು ಸಣ್ಣ ಆಗೋದು ಎಷ್ಟು ಇಂಪಾರ್ಟೆಂಟ್. ಯಾಕೆ ಗುರು ಸರ್ ಈ ತರ ನಮ್ಮನ್ನ ಏಕದಮ್ ಸಣ್ಣ ಆಗೋ ಟ್ರೈನಿಂಗ್ ಕೊಟ್ರು ಅಂತಂದ್ರೆ, ನೀವು ಸಣ್ಣ ಆದ್ರಿ ಈ ಎಲ್ಲಾ ಪ್ರಾಬ್ಲಮ್ಗಳು ಕ್ಲೀನ್ ಆಗ್ತವೆ. ನೀವು ಈ ಅರ್ಥರೈಟಿಸ್ ರಿಲೇಟೆಡ್ ಇರ್ಬೋದು, ಈ ಜಾಯಿಂಟ್ ರಿಲೇಟೆಡ್ ಇರ್ಬೋದು, ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗದೆ ನಿಮ್ಮಲ್ಲಿರುವ ಬೊಜ್ಜಿನಿಂದ. ಸೊ ಹಂಗಾಗಿ ಈಗ ಲಿಂಕ್ ಆಗ್ತಿದೆ ನಿಮಗೆ ಒಂದೊಂದು ಟ್ರೈನಿಂಗ್ ಇಂದ ಒಂದೊಂದು ಟ್ರೈನಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೀವು ತಿಳ್ಕೊಬೇಕಾದಾಗ ನೀಟಾಗಿದು ಲೈನ್ ಆಫ್ ಆಕ್ಷನ್ ಅಲ್ಲಿ ತಿಳ್ಕೊಳಕ್ಕೆ ಈಸಿ ಆಗುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಸುಮಾರು 360 ಜಾಯಿಂಟ್ಸ್ ಇದೆ. ನಾವು ಫ್ಲೆಕ್ಸಿಬಲ್ ಆಗಿ, ಆಕ್ಟಿವ್ ಆಗಿ ಓಡಾಡಕ್ಕೆ, ರನ್ನಿಂಗ್ ಮಾಡಕ್ಕೆ, ಆಚೆಗಡೆ ಆಟಾಡಕ್ಕೆ, ನಾವು ಊಟ ಮಾಡಕ್ಕೆ, ಕೈಲಿಂಗ್ ತಿನ್ನಕ್ಕೆ 360 ಡಿಫರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸ್ ಇದೆ. ಸೊ ಈ 360 ಜಾಯಿಂಟ್ ಸಪೋರ್ಟ್ ಇಂದ ನಾವಿವತ್ತು ಎಲ್ಲ ಕೆಲಸ ಮಾಡ್ತೀವಿ, ಆಟಾಡ್ತೀವಿ, ಹಿಂಗ್ ಮಾಡ್ತೀವಿ, ಫ್ಲೆಕ್ಸಿಬಲ್ ಆಗಿ ಹಿಂಗ್ ಮಾಡ್ತೀವಿ. ಸೊ ದಿಸ್ ಇಸ್ ನಾಟ್ ಎ ಸ್ಮಾಲ್, ಒಂದೋ ಎರಡೋ ಜಾಯಿಂಟ್ ಅಲ್ಲ, ಓವರ್ ಆಲ್ 360 ಇದೆ.
ಇವತ್ತು ಮಾಡ್ರನ್ ಟ್ರೀಟ್ಮೆಂಟ್ಸ್ ಏನಿದೆ, ಈಗ ಎಕ್ಸಾಂಪಲ್ ಒಂದು ನೀ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ನೀ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಮಂಡಿನ ಆಪರೇಷನ್ ಮಾಡಿ ದ ಮೇನ್ ಚುಪ್ಪುಗಳನ್ನ ಚೇಂಜ್ ಮಾಡ್ತಾರೆ. ಬಟ್ 360 ಆಪರೇಷನ್ ಮಾಡಿ ರೀಪ್ಲೇಸ್ ಮಾಡ್ಬಿಟ್ರೆ ಮೈ ತುಂಬಾ ಬರೀ ಸ್ಪ್ರಿಂಗ್ಗಳೇ ಇರ್ತವೆ, ಅವ್ನು ಸತ್ತೆ ಹೋಗ್ತಾನ. ಯಾಕೆಂದ್ರೆ ಅಷ್ಟನ್ನ ರೀಪ್ಲೇಸ್ ಮಾಡಿ ಬದುಕಕ್ಕಾಗಲ್ಲ. ಇದಕ್ಕೆ ಏನ್ ಮಾಡ್ಬೇಕು ನಾನು? ಫಸ್ಟ್ ಈ ಜಾಯಿಂಟ್ ಕಾರ್ಟಿಲೇಜ್ನ ಏನದು, ಅದ್ ಏನದು, ಯಾಕೆ, ಈ ಬೋನ್ಗೂ ಈ ಕಾರ್ಟಿಲೇಜ್ಗೂ ಇರೋ ಸಂಬಂಧ ಏನು, ಕಾರ್ಟಿಲೇಜ್ಗೂ ಫ್ಯಾಟ್ಗೂ ಇರೋ ಸಂಬಂಧ ಏನು, ಈ ಫ್ಯಾಟ್ಗೂ ನಮ್ಮ ದೇಹಕ್ಕೂ ಇರೋ ಸಂಬಂಧ ಏನು, ಇದು ಎಲ್ಲಾ ಸಂಬಂಧದೊಳಗೆ ಈ ಆರ್ಥೋ ಜಾಯಿಂಟ್ಗೆ ನನ್ನನ್ನು ಹೆಂಗ್ ಹೆಲ್ತಿಯಾಗಿ ಮಾಡುತ್ತೆ, ನಾನು ಯಾವ ಸ್ಟೇಜ್ ಇಂದ ಇದು ಆಚೆಗಡೆ ಬರ್ಬೋದು, ಇದನ್ನ ನಾವು ಹಂತವಾಗಿ ತಿಳ್ಕೊಳಕ್ ಹೋಗೋಣ. ಸೊ ಇಲ್ಲಿವರೆಗೂ ನಿಮಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲೊಂದು ಗಾದೆ ಇದೆ, ಏನು, ಮೂವ್ ಇಟ್ ಆರ್ ಲೂಸ್ ಇಟ್ ಅಂತ. ಇದೊಂದು ಫೇಮಸ್ ಸ್ಲೋಗನ್ ಸ್ನೇಹಿತರೆ, ಇದು ಎಂಟೈರ್ ಪ್ರಪಂಚದಲ್ಲಿ. ಅಂದ್ರೆ ಮೂವ್ ಮಾಡು ಇಲ್ಲ ಕಳ್ಕೊ ಅಂತ. ಏನೇ ಕಾರಣಕ್ಕೂ ಇಲ್ಲಿ ಓದಿ, ಇದು ಫುಲ್, ಮೂವ್ಮೆಂಟ್ ಇಸ್ ದ ಬೆಸ್ಟ್ ಮೆಡಿಸನ್. ನೀವು ಓಡಾಡೋದಂತಹ ಬೆಸ್ಟ್ ಮೆಡಿಸನ್ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಸರ್ ನನಗೆ ಆಗ್ತಿಲ್ಲ, ನನಗೆ ಸುಸ್ತು, ನಾನು ಒಂದ್ ಕಡೆ ಕುತ್ಕೋತೀನಿ, ಎಲ್ಲೋದ್ರೂ ತುಸುಕ್ ಅಂತ ಜಾಗ ಹುಡುಕೊಳೋದು, ಕುತ್ಕೊಳೋದು, ಹೋಗೋದು. ನೀವು ಅಬ್ಸರ್ವ್ ಮಾಡಿ, ಜಾಸ್ತಿ ನಾನು ಮೀಟಿಂಗ್ ಮಾಡ್ಬೇಕಾದ್ರೆ ಓಡಾಡ್ಕೊಂಡು ಮಾತಾಡಕ್ ಇಷ್ಟಪಡ್ತಿರ್ತೀನಿ. ಓಡಾಡ್ಕೊಂಡು, ಯಾಕೆ ಅಂತಂದ್ರೆ ನಿನಗೆ ಅವಕಾಶ ಸಿಕ್ಕದಾಗೆಲ್ಲ ಮೂವ್ ಮಾಡು, ಒಂದ್ ಕಡೆ ಕುತ್ಕೋಬೇಡ. ಅದು ಎಕ್ಸ್ಪೆಷಲಿ ನಮ್ಮ ಹೆಣ್ಮಕ್ಳುಗಳು, ಅವ್ರೆಂಥ ಬ್ಯೂಟಿಫುಲ್ ಅಂದ್ರೆ, ಮಾತಾಡಕ್ ಸಿಕ್ಬಿಡ್ತು ಅಂತಂದ್ರೆ ಒಂದ್ ಜಾಗದಲ್ಲಿ 4 ಗಂಟೆ ಕುತ್ಕೊಂಡು ಮಾತಾಡ್ತೀರಾ, ಅದು ಒಳ್ಳೇದಲ್ಲ ತಾಯಿ. ಯಾಕೆ ಅಂತಂದ್ರೆ ಆದಷ್ಟು ನೀವು ಮೂವ್ ಮಾಡ್ತಾ ಇರ್ಬೇಕು. ಯಾಕೆಂದ್ರೆ ಮೂವ್ಮೆಂಟ್ ಈಸ್ ದ ಬೆಸ್ಟ್ ಮೆಡಿಸನ್. ನೀವು ಓಡಾಡದಷ್ಟು, ವಾಕ್ ಮಾಡಿದಷ್ಟು, ಅಡ್ಡಾಡದಷ್ಟು, ಆಕ್ಟಿವ್ ಆಗಿದ್ದಷ್ಟು ಅದರಂತ ಬೆಸ್ಟ್ ಮೆಡಿಸನ್ ಇಲ್ಲ. ನೀನ್ ಮೂವ್ ಮಾಡು, ಇಲ್ಲ ಅಂತಂದ್ರೆ ನಿನ್ನ ಜಾಯಿಂಟ್ ಪೇನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸರ್ ಇಲ್ಲ ಸರ್, ತುಂಬಾ ಪೇನ್ ಇದೆಯಲ್ಲ, ಪೇನ್ ಹೋಗಿಸ್ತೀವಲ್ಲ, ಪೇನ್ ನಾವು ನಿನ್ನ ಕಮ್ಮಿ ಮಾಡ್ತೀವಿ, ಪೇನ್ ನ ಹೋಗಿಸ್ತೀವಿ. ಆದ್ರೆ ಲೈಫ್ ಟೈಮ್ ಅಲ್ಲಿ ನೀನು ಮತ್ತೆ ಈ ಆರ್ಥರೈಟಿಸ್ ರಿಲೇಟೆಡ್ ಇಶ್ಯೂಸ್ಗೆ ಗುರಿ ಆಗ್ಬಾರ್ದು ಅಂತಂದ್ರೆ, ನೋವು ಹೋಯ್ತು ಇನ್ನೇನು ನನ್ಗೇನು ಅವಶ್ಯಕತೆ ಇಲ್ಲ ಅಂತೇಳಿ ಒಳ್ಳೆ ಮೆತ್ತದ ಮಂಚ. ಹಿಂದಿನ ಕಾಲದಲ್ಲಾದ್ರೂ ಹೇಗಿತ್ತು, ನಮ್ಮನ್ನ ಅಲರ್ಟ್ ಮಾಡಕ್ಕೆ ಸ್ವಲ್ಪ ಬೆಡ್ಗಳು ಗಟ್ಟಿ ಇರ್ತಿತ್ತು. ನಮ್ಮ ಅರಸೀಕೆರೆ ಎಲ್ಲ ತೆಂಗಿನ ನಾರಿನ ಮಂಚಗಳು, ತೆಂಗಿನ ನಾರಲ್ಲಿ ಬೆಡ್ಗಳು ಮಾಡ್ತಾ ಇದ್ರು. ಹತ್ತಿದು ಓಕೆ, ಅದೇನು ಅಷ್ಟೊಂದು ಮೆತ್ತಗಿರ್ತಿರ್ಲಿಲ್ಲ. ಈಗ ಹಂಗಲ್ಲ, ನಿಮಗೆ ಎಂತೆಂಥದ್ದು ಎಮ್ಮ ಮ್ಯಾಟರ್ಸು, ಅಮ್ಮ ಮ್ಯಾಟರ್ಸು, ಗುಮ್ಮ ಮ್ಯಾಟರ್ಸು ಅಂತ ಮೆತ್ತಗೆ ಮಂಚದ ಮ್ಯಾಗ್ ಬಿದ್ರೆ ಸಾಕು, ಮತ್ ಮ್ಯಾಕ್ ಕೇಳಕ್ ಮನ್ಸೇ ಬರಲ್ಲ ಅಂತಂತ ಮ್ಯಾಟ್ರ್ಗಳು ಅಡ್ವರ್ಟೈಸ್ಮೆಂಟು. ಅದಕ್ಕೊಂದ್ 100 ದಿನ ಟ್ರಯಲ್ಲು, ಫ್ರೀ ಟ್ರಯಲ್ಲು, ಆಮೇಲೆ ನೀನು ವಾಪಸ್ ಕೊಡು. ಇವನ್ ಕೊಡಲ್ಲ, ಯಾಕೆಂದ್ರೆ ಒಂದ್ಸರಿ ಅದ್ರ ಮೇಲೆ ಮಂಕಂಡ್ಮೇಲೆ ಮಂಕಟ ಇರ್ತಾನೆ, ಇನ್ನೆಲ್ಲ ಚಿಕ್ ಬರ್ತಾನೆ, ಇನ್ನೆಲ್ಲ ಫ್ರೀ ಹಾಕೋ, ಅದೇ ಕಾನ್ಫಿಡೆಂಟ್ ಆಗಿ ಅವ್ರು ಹೇಳ್ತಾ ಇದಾರೆ ಏನಂತ, ನಾನು ಫ್ರೀ ಟ್ರಯಲ್ ಕೊಡ್ತೀನಿ, ನೀನು ವಾಪಸ್ ಕೊಟ್ಟು ನೋಡೋಣ ಅಂತ. ಯಾಕಂದ್ರೆ ಜೀವನದಲ್ಲೂ ಅಂತ ಮೆತ್ತಗಿರೋ ಮಂಚ ನೋಡಿರಲ್ಲ. ಸೊ ಇವೆಲ್ಲ ಏನ್ ಮಾಡ್ತಾ ಇದಾವೆ, ನಮ್ಮನ್ನ ಆದಷ್ಟು ಹೆಚ್ಚು ಸೋಂಬೇರಿಗಳನ್ನಾಗಿ ಮಾಡ್ತಾ ಇದ್ದಾವೆ. ನೀನ್ ಅದನ್ನ ನೋಡ್ಕೋ, ನಿನ್ನನ್ನ ನೀನು ಸದಾ ಆಕ್ಟಿವ್ ಆಗಿಟ್ಕೋ. ಒಂದು ಕಡೆ ಕೂತ್ಕೊಂಡು ಮಸಲ್ಸ್ನ, ಬೋನ್ಸ್ನ ಮತ್ತು ಜಾಯಿಂಟ್ಸ್ನ ಹಾಳು ಮಾಡ್ಕೋಬೇಡ. ನೋಡ್ರಿ, ನೀನ್ ದಿನ ಎದ್ದೇಳ್ಬೇಕು. ಎದ್ದಾಗ ಸ್ನೇಹಿತರೆ ಸ್ಲೋಲಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಸ್ಲೋಲಿ ಫಸ್ಟ್ ಎದ್ದ ತಕ್ಷಣ ಹಿರಿಯರನ್ನ ನೀವು ಕೇಳಿರ್ಬೋದು, ನಿಧಾನಕ್ಕೆದ, ಆರಾಮಾಗಿಳಿ, ಸ್ವಲ್ಪ ಆ ಕಡೆ ಈ ಕಡೆ ತಿರುಗ್ ನೋಡು, ಕೈ ಹಚ್ಕೋ, ದೇವ್ರಿಗೆ ಕೈ ಮುಗಿ, ಸ್ವಲ್ಪ ಬೋದ ಎದ, ಯಾರು ಒಂದೇ ಸರಿ ಬೆಳಿಗ್ಗೆ ಎದ್ಕೆ ಈಗಿನ ಎದ್ದಂತಡಿ, ಯಾಕಂಗ್ ಕೆಲ್ಸ ಹೇಳ್ತೀಯ? ಎಷ್ಟು ವಿಜ್ಞಾನ ಅಡಗಿತ್ತು ಆ ಹಿರಿಯರಲ್ಲಿ. ಈ ಹಳೇ ಕಾಲದ ಅಜ್ಜ ಅಜ್ಜಿಗಳನ್ನ ತಾವು ಮಾತಾಡಿಸ್ ನೋಡ್ಬೇಕು. ಅವ್ರು ಹೇಳ್ತಾರೆ, ತಡಿ ತಡಿ ತಡಿ, ಒಂದ್ ಅರ್ಧ ಗಂಟೆ ಹೋಗು. ಆ ಬೆಳಿಗ್ಗೆ ಎದ್ದ ತಕ್ಷಣ ಕೂತ್ರು ಬೈಯವರು ದರಿದ್ರದಂಗೆ ಎದ್ದು ಬಂದ್ ಕುತ್ಕಂತೀಯ, ಹೋಗು ಮೆತ್ತಗ ಅಡ್ಡಾಡ್ಕೊಂಡು ಹೋಗಿ ಅಲ್ಲಿ ಹಿಂದ್ಗಡೆ ಹೊಲ್ತವೇನಾಯ್ತು ನೋಡ್ಕೊಂಡು. ಕೆಲ್ಸ ಹೇಳ್ತಿರ್ಲಿಲ್ಲ ಅವರು, ಅಡ್ಡಾಡು, ಹೋಗು, ನೋಡ್ಕಂಬ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು, ಬೆಳಿಗ್ಗೆ ಎದ್ದ ತಕ್ಷಣ ಕೂರಬಾರ್ದು, ನಿಧಾನಕ್ಕೆದು, ವಾರ್ಮ್ ಅಪ್ ಮಾಡ್ಕೋ, ಸಣ್ಣದಾಗಿ ಎಕ್ಸಸೈಸ್ ಮಾಡ್ಕೋ, ನಿನ್ನ ಲಿಮಿಟ್ ನಿನಗ್ ಗೊತ್ತಿರ್ಲಿ, ಓವರ್ ಪೇನ್ ಮಾಡ್ಕೋಬೇಡ. ಈಗ ಎಕ್ಸಾಂಪಲ್, ಜಿಮ್ಗೆ ಹೋಗ್ತೀರಾ, ನೀವು ವಾಕಿಂಗ್ ಹೋಗ್ತೀರಾ, ನೀವು ಯೋಗಕ್ಕೆ ಹೋಗ್ತೀರಾ, ನಿನ್ ಲಿಮಿಟ್ ನಿನಗೆ ಗೊತ್ತಲ್ವಾ? ಜಾಸ್ತಿ ಪೇನ್ ಆಗ್ದಂಗೆ ನಿನ್ನ ಬಾಡಿ ಎಷ್ಟು ತಡೆಯುತ್ತೋ ಅಷ್ಟು ಎಕ್ಸಸೈಸ್ನ ನೀನ್ ಮಾಡಿದ್ರೆ ಖಂಡಿತ ಅದು ಅಲ್ಲಿಗೆ ಬೇಕಾಗಿರೋ ಎಲ್ಲದನ್ನು ನಿನ್ನ ಬಾಡಿಯಿಂದ ರೆಡಿ ಮಾಡುತ್ತೆ. ಎಕ್ಸಾಂಪಲ್ ಇನ್ಕ್ಲೂಡಿಂಗ್ ಕಾರ್ಟಿಲೇಜ್ ಆಲ್ಸೋ. ಯಾಕೆಂದ್ರೆ ಅದಕ್ಕೆ ಗೊತ್ತಾಗುತ್ತೆ, ಕಮಾಂಡಿಂಗ್ ಶುರುವಾಗುತ್ತೆ ಬ್ರೈನ್ ಇಂದ, ಅಲ್ಲೋ ಅಣ್ಣ, ಕಾರ್ಟಿಲೇಜ್ ಕಮ್ಮಿ ಆದ್ರೆ
ಮುಂದೆ ಪ್ರಾಬ್ಲಮ್ ಬರುತ್ತೆ. ಇವನ್ ಅಣ್ಣ ಚೆನ್ನಾಗಿ ಓಡಾಡ್ತಾ ಇದ್ದಾನೆ, ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಆಕ್ಟಿವ್ ಆಗಿದ್ದಾನೆ, ಜೊತೆಗೆ ಒಳ್ಳೆ ಫುಡ್ ತಿಂತಾ ಇದ್ದಾನೆ, ಗಟ್ನ ಚೆನ್ನಾಗಿ ಇಟ್ಕೋತಾ ಇದ್ದಾನೆ. ದ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇವತ್ತೇ ಹೇಳ್ತಾ ಇದ್ದೀನಿ, ಏನ್ ತಿನ್ಬೇಕಾದ್ರೂ ದಡ್ಡ ನಿತ್ಕೊಂಡ್ ಬಾಯಿಗೆಸ್ಕೋಬೇಡಿ. 99% ಮನುಷ್ಯರನ್ನ ಹಾಳು ಮಾಡಕ್ಕೆ ಇವೆಲ್ಲ ಬಂದಿರೋದು. ಏನಿ ಬೇಕ್ರಿಗಳು, ತರಂತರದ ಬೇಕ್ರಿಗಳು, ಯಪ್ಪ ಅದೇನು ಬಣ್ಣದ ಬೋಂಡಗಳು, ಬಜ್ಜಿಗಳು. ಬೋಂಡನೇ ಡೇಂಜರ್. ಆ ಬೋಂಡನ ಕಟ್ ಮಾಡಿ ಅದ್ರೊಳಗೆ ಏನೋ ಹಾಕೋದು, ಅದ್ರ ಹೆಸರು ಆಪರೇಷನ್ ಬೋಂಡ ಅಂತ. ತಿಂದ್ರೆ ನಿನ್ನ ಆಪರೇಷನ್ ಮಾಡ್ಲೇಬೇಕು. ಹೆಸರುಗಳ ಕೇಳಿದ್ರೇನೆ ಭಯ ಆಗುತ್ತದು. ನಮ್ಮ ಮನೇಲಿ ಯಾರೋ ಒಬ್ಬ ತಂದು, ಏನಾಯ್ತು ಇಷ್ಟಪ್ಪ ಇದೆ ಒಂದು ಬೋಂಡ ಅಂದ್ರೆ, ಅಣ್ಣ ಆಪರೇಷನ್ ಬೋಂಡ. ಹೆಸರು ಕೇಳಿದ್ರೆ ಅಷ್ಟ ಸೈವಾಗಿದೆ. ಆಪರೇಷನ್ ಮಾಡಿ ಅದ್ರೊಳಗೆಲ್ಲ ತುಂಬಿ ಮಸಾಲೆಗಳನ್ನ ತುಂಬಿ ಮತ್ತಿನ್ನೊಂದ್ಸರಿ ಎಣ್ಣೆಗೆ ಹಾಕಿ ಕರೆದು ಕೊಡೋದು. ಅಂದ್ರೆ ನಿನಗ್ ನೆಕ್ಸ್ಟ್ ಆಪರೇಷನ್ ರೆಡಿ ಅಂತ. ಈಗ ಬೋಂಡಕ್ಕೆ ಕುಯ್ದಿದೀವಿ, ನೆಕ್ಸ್ಟ್ ನಿನ್ನಂಗ್ ಕುಯ್ತೀವಿ. ಮಾಡಬಾರ್ದು. ಯು ಹ್ಯಾವ್ ಟು ಕೇರ್ ಅಬೌಟ್ ಯುವರ್ ಗಟ್. ಏನೇನ್ ಸಿಗುತ್ತೆ ಹೊಟ್ಟೆಗೆ ತುಂಬಾರ್ದು. ನೋಡಿ, ಏಕಾದಶಿನಲ್ಲಿ ಹಿಂದೂಗಳಿಗೆ, ರಂಜಾನ್ ಟೈಮಲ್ಲಿ ಮುಸಲ್ಮಾನರಿಗೆ, ಪ್ರತಿಯೊಂದು ಧರ್ಮದಲ್ಲೂ ಒಂದಷ್ಟು ದಿನ ನೀವು ಉಪವಾಸ ಇದ್ದು ನಿಮ್ಮ ಹೊಟ್ಟೆನ ಶುದ್ಧವಾಗಿಟ್ಕೊಂಡು ಆಕ್ಟಿವ್ ಆಗಿರಕ್ಕೆ ಗಟ್ ಕೇಳ್ತಾ. ಈಗ ನೋಡಿ, ನಾನು ಐ ಆಮ್ ವೆರಿ ಆಕ್ಟಿವ್. ಈ ಡಿಸ್ಕಷನ್ ಇಲ್ಲಿವರೆಗೂ ಹೋಗ್ಲಿ, 10 ಗಂಟೆವರೆಗೂ ಹೋದ್ರೆ ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ಐ ಕ್ಯಾನ್ ಟೇಕ್ ಕೇರ್ ಆಫ್ ದಟ್. ವೈ? ಬಿಕಾಸ್ ಮೈ ಗಟ್ ಈಸ್ ಸೋ ಗುಡ್. ಜಸ್ಟ್ ನಾನೀಗ 6:37 ಆಯ್ತು ಇವತ್ತು ಊಟ ಮಾಡೋ ಅಷ್ಟರೊಳಗೆ ಊಟ ಮಾಡಿದ್ದೀನಿ. ನಾವು ಇಟ್ಸ್ ಬ್ಯೂಟಿಫುಲಿ. ಬೆಳಿಗ್ಗೆ ತಿಂದಿರೋದು ಬಿಟ್ರೆ ಮಧ್ಯಾಹ್ನ ಏನೂ ತಿಂದಿಲ್ಲ. ಡೈಜೆಷನ್ ಇಟ್ ವಾಸ್ ವೆರಿ ಗುಡ್. ಒಳಗೆ ಹೋಗಿರೋದನ್ನ ಫುಡ್ನ ಕಿತ್ತು ಹರಿದು ಎಸಿತಾ ಇದಾವೆಲ್ಲ ಬಡ ಅಂತ. ಏನು ಇರಿಟೇಷನ್ ಆಗ್ತಿಲ್ಲ. ನೋ ಬ್ಲೋಟಿಂಗ್, ನೋ ಇರಿಟೇಷನ್. ಇನ್ಸುಲಿನ್ ಸ್ಪೈಕ್ ಆಗ್ತಿಲ್ಲ. ಇನ್ಸುಲಿನ್ ನಾರ್ಮಲ್ ಆಗಿದೆ. ನಿಮಗೆ ಹೆಂಗ್ ಗೊತ್ತಾಗ್ತಿದೆ ಅಂತಂದ್ರೆ, ಯಾವಾಗ ಬಾಡಿ ಊಟ ಮಾಡದ್ಮೇಲೆ ನಿಜವಾದ ಆನಂದ ಅನುಭವಿಸುತ್ತೋ ಅಲ್ಲಿಗೆ ಇನ್ಸುಲಿನ್ ಸ್ಪೈಕ್ ಆಗ್ತಿಲ್ಲ ಅಂತ. ಊಟ ಮಾಡ್ತಿದ್ದಂಗೆನೆ ನಿನ್ಗೊಂಥರ ಕಣ್ಣು ಮಂಜಾದಂಗ ಆಗ್ತಿದೆ, ಸುಸ್ತು ಅಂದ್ರೆ ದಟ್ ಇಸ್ ಇನ್ಸುಲಿನ್ ಸ್ಪೈಕ್ ಆಯ್ತು ಅಂತ. ಇನ್ಸುಲಿನ್ ರೈಸ್ ಆಯ್ತು. ಬಾಡಿಗೆ ಅವಶ್ಯಕತೆ ಇಲ್ಲದೆ ಹೋದ್ರು ಅದು ಏನಾಗುತ್ತೆ? ಇದು ಸೂಕ್ಷ್ಮತೆ. ನಿನ್ನ ದೇಹ ನಿನ್ನ ಮೊದಲನೇ ಸ್ನೇಹಿತ ಅಂತ ನಾನು ಹೇಗೆ ಹೇಳಿದ್ನೋ ಆ ತರ ನೀನ್ ಅರ್ಥ ಮಾಡ್ಕೋ. ಗಟ್ನ ಚೆನ್ನಾಗಿಡ್ಕೋ. ಸಿಕ್ಕಿದ್ನೆಲ್ಲ ತಿನ್ಬೇಡ. ಕರೆಕ್ಟಾಗಿ ಎಕ್ಸಸೈಸ್ ಮಾಡೋ. ನಂತರ ನೀನಿಗೆ ಈ ಆರ್ಥೋ ರಿಲೇಟೆಡ್ ನನ್ನ ಒಂದು ಟಾಪ್ ಸೀಕ್ರೆಟ್ನ ನಾನು ನಿಮಗೆ ಹೇಳ್ತೀನಿ. ನೋಡಿ, ಅರ್ಲಿ ಸ್ಟೇಜ್ ಪ್ರಿವೆನ್ಷನ್ ಜೊತೆಗೆ ಟ್ರೀಟ್ಮೆಂಟ್ ಬಹಳ ಒಳ್ಳೇದು ಇದಕ್ಕೆ. ಸರ್, ನಂದು ಕಾರ್ಟಿಲೇಜ್ ಇರ್ಬೋದು, ಕ್ಯಾಲ್ಸಿಯಂ ಡಿಫಿಷಿಯನ್ಸೀಸ್ ಇರ್ಬೋದು. ಹೆಂಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಹೆಂಗ್ ಸರ್ ಗೊತ್ತಾಗುತ್ತೆ ಹೇಳ್ತೀನಿ. ನಾನೀಗ ಒಂದೊಂದೇ ನಿಮಗೆ ಈ ಆರ್ಥೋ ರಿಲೇಟೆಡ್ ಏನೇನ್ ಇಶ್ಯೂಸ್ ಇದೆ ನಾನು ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಅದು ಈಸಿಯಾಗಿ ಅರ್ಥ ಆಗುತ್ತೆ ನಿಮ್ಗೆ, ಏನದೇನು ತುಂಬಾ ದೊಡ್ಡದಲ್ಲ. ಬಟ್ ಇದು ಅರ್ಲಿ ಸ್ಟೇಜ್ ಅಲ್ಲಿ ಇದಕ್ಕೆ ಪ್ರಿವೆನ್ಷನ್ ಆಗ್ಬಿಡ್ಬೇಕು. ಯಾಕೆ ಅಂತಂದ್ರೆ, ಇದು ಜಾಸ್ತಿ ಆದ್ಮೇಲೆ ಅಲ್ಲಿ ನಮಗೆ ಆಪರೇಷನ್ ಬಿಟ್ರೆ ಬೇರೆ ಇನ್ಯಾವ ಸ್ಟೇಜು ಉಳಿದಿರಲ್ಲ. ಆಪರೇಷನ್ ಮಾಡಿಸ್ತೀರಿ, ತುಂಬಾ ಚಾಲೆಂಜಸ್. ಅದು ಒಂದು ಫಿನಾನ್ಷಿಯಲಿ ಕಷ್ಟ, ನಿಮ್ ದೇಹಕ್ಕೆ ತಡ್ಕಣದ್ ಕಷ್ಟ, ನಾನಾ ತರದ ಹಿಂಸೆಗಳು, ಅದು ಹೊಂದ್ಕೋಬೇಕು, ಕಷ್ಟ. ಇಲ್ಲಿವರೆಗೂ ಹೋಗಕ್ ನಾವು ಬಿಡಬಾರ್ದು. ಯಾಕೆ ಅಂತಂದ್ರೆ, ನಾನು ಬದುಕಿರೋವರೆಗೂ ಯಾರ ಆಶ್ರಯ ಇಲ್ದಲೆ ನಾನು ನಗ್ನಗ್ತಾ ಚೆನ್ನಾಗಿರ್ಬೇಕು ಅಂದ್ರೆ ನನ್ನ ಜಾಯಿಂಟ್ಗಳು ಪ್ರಾಪರ್ ಆಗಿ ಕೆಲಸ ಮಾಡಬೇಕು. ಆ ಜಾಯಿಂಟ್ ಬಗ್ಗೆನೂ ನನ್ನಲ್ಲಿ ಕೇರ್ ಇದ್ರೆ ಅದಕ್ಕಿಂತ ಬೇರೆದು ಇನ್ನೊಂದಿಲ್ಲ. ಕಮ್ ಟು ದಿ ಕ್ಯಾಲ್ಸಿಯಂ, ದ ಇಂಪಾರ್ಟೆಂಟ್ ಆಫ್ ದ ಕ್ಯಾಲ್ಸಿಯಂ. ಇದು ಹೇಗೆ? ನಾವು ತಿಂತಕ್ಕಂತಹ ಕ್ಯಾಲ್ಸಿಯಂ ಏನಿದೆ ಇದು 99% ಬೋನ್ಗೆ ಹೋಗುತ್ತೆ ಸ್ನೇಹಿತರೆ. ಬೋನ್ಗೆ 99%. ಬಟ್ ಈ ಕ್ಯಾಲ್ಸಿಯಂನ ರೆಸಿಸ್ಟೆನ್ಸ್ ಮಾಡ್ತಕ್ಕಂತಹ ಸಪೋರ್ಟಿಂಗ್ ಫುಡ್ಗಳು ಇವತ್ತು ನಮಗೆ ಸಿಗ್ತಾ ಇಲ್ಲ. ಲೈಕ್ ಆ ನ್ಯೂಟ್ರಿಷನ್ಸ್, ಆ ಹಾರ್ಮೋನ್ಸ್. ಪರ್ಟಿಕ್ಯುಲರ್ ಕ್ಯಾಲ್ಸಿಯಂ ಡೈಜೆಷನ್ ಆಗಕ್ಕೆ ನಮಗೆ 2-3 ಡಿಫ್ರೆಂಟ್ ಟೈಪ್ಸ್ ಆಫ್ ಹಾರ್ಮೋನ್ಸ್ ಬೇಕು. ಆ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ಲಿಲ್ಲ ಅಂತಂದಾಗ ಕ್ಯಾಲ್ಸಿಯಂ ಕೂಡ ಸೇರಲ್ಲ. ಸೊ ನೀವು ಆರ್ಥೋ ಜಾಯಿಂಟ್ ಕೇರ್ ಅಂತ ನಾನೀಗ ಏನ್ ಟ್ರೈನಿಂಗ್ ಕೊಡ್ತೀನಿ ಸ್ನೇಹಿತರೆ, ಅದರಲ್ಲಿ ಕ್ಯಾಲ್ಸಿಯಂನ ನಾವು ಆಡ್ ಕೂಡ ಮಾಡಿದೀವಿ. ಜೊತೆಗೆ ಕ್ಯಾಲ್ಸಿಯಂ ರೆಸಿಸ್ಟೆನ್ಸ್ ಮಾಡಕ್ಕೆ ಆ ಸೆನ್ಸಿಟಿವಿಟಿನೂ ಕೂಡ ಸ್ಟ್ರಾಂಗ್ ಮಾಡಿದೀವಿ. ಇನ್ನು 99% ಬೋನ್ಗೆ ಹೋದ್ರೆ ಕ್ಯಾಲ್ಸಿಯಂ, 1% ನಮ್ಮ ಬ್ಲಡ್ಡಿಗೆ ಬೇಕು. ಆ 1% ಕೂಡ 99% ಹೋಗುತ್ತೆ. ಇನ್ನು 1% ಯಾ ಲೆಕ್ಕ ಅನ್ಬೇಡಿ. ಆ 1% ತುಂಬಾ ಕೆಲಸ ಮಾಡುತ್ತೆ ನಮ್ಮ ಬ್ಲಡ್ ಜೊತೆ ಸೇರ್ಕೊಂಡು. ಯಾಕೆ ಅಂತಂದ್ರೆ, ಆ 1% ಕಮ್ಮಿ ಆಯ್ತಾ, ಅವಾಗ ಬ್ಲಡ್ ನಮ್ಮ ಬೋನಿಂದ ಕ್ಯಾಲ್ಸಿಯಂನ ಸಾಲ ತಗೋಬೇಕಾಗತ್ತೆ.
ಆವಾಗ ಬೋನ್ ವೀಕ್ನೆಸ್ ಆಗುತ್ತೆ. ಸೊ ಈ ಬ್ಲಡ್ಡಿಗೆ ಬೇಕಾದ 1% ಇದೆಯಲ್ಲ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ 1% ನನಗೆ ಸಿಗಬೇಕು ಅಂತಂದ್ರೆ ನನ್ನ ದೇಹಕ್ಕೆ ಕ್ಯಾಲ್ಸಿಯಂ ಸರಿಯಾದ ಪ್ರಮಾಣದಲ್ಲಿ ಹೋಗ್ಬೇಕು ಮತ್ತು ಅದು ರೆಸಿಸ್ಟ್ ಆಗಬೇಕು. ಸೊ ಇದು ಕ್ಯಾಲ್ಸಿಯಂನ ಇಂಪಾರ್ಟೆನ್ಸ್. ಕ್ಯಾಲ್ಸಿಯಂ ಕಮ್ಮಿ ಆಯಿತು ಅಂತಂದಾಗ ನಿಮಗೆ ಮೊದಲನೇದು ಬರೋದು ಸೋರ್ನೆಸ್. ಅಂದ್ರೆ ಕೈ ಇಳೆ ಬಿಟ್ರೆ ಕೈ ನೋವಾಗುತ್ತೆ, ಏನಾದ್ರೂ ಹಿಂಗೆ ಎತ್ತಿಟ್ಕೊಂಡ್ರೆ ಆ ಭಾಗದ ನೋವು ನಿಲ್ಲುತ್ತೆ. ಅದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯ ಮೊದಲನೇ ಸ್ಟೇಜ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಕಾಲಿಳೆ ಬಿಟ್ರೆ ಕಾಲ್ ನೋವು ಅನ್ನೋದು ಸೋಲು ಅಂತ ಅಂದ್ಕೊಳ್ರಿ. ನಾನು ಏನ್ ಇಳೆ ಬಿಟ್ರು ಸೋಲು ಅನ್ಸುತ್ತೆ, ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಓಕೆ ಅನ್ಸುತ್ತೆ. ಸೊ ಇದು ನಿಮಗೆ ಐಡೆಂಟಿಫೈ ಆಯ್ತಾ? ನೀವು ಅರ್ಥ ಮಾಡ್ಕೋಬೇಕು, ಕ್ಯಾಲ್ಸಿಯಂ ನನ್ನ ದೇಹದಲ್ಲಿ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಯಾಕೆಂದ್ರೆ ಏಜ್ ಆಗ್ತಾ 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 ಬೋನಿನ ಲೇಯರ್ಗಳು, ಪದರಗಳೇನಿದಾವೆ ಅವು ಹತ್ತತ್ರ ಬಹಳ ಏನೂ ಗ್ಯಾಪ್ ಇಲ್ದಂಗೆ ತುಂಬಾ ಅದ್ಭುತವಾದ ಒಂದು ರಚನೆಯಲ್ಲಿ ಕಾಣ್ತವೆ. ನಿಮ್ಮ ಏಜ್ ಜಾಸ್ತಿ ಆದಂಗೆ ಆ ಬೋನನ ರಚನೆ ತುಂಬಾ ದೂರವಾಗ್ತಾ ಅಗಲವಾಗ್ತಾ ಹೋಗೋದು ಸಹಜ. ಆದ್ರೆ ಇವತ್ತು ದುರಂತ ಅಂತಂದ್ರೆ ಸಣ್ಣ 25-30 ವರ್ಷದಲ್ಲೇ, ಹಿಂದೆ 60-70 ವರ್ಷದಲ್ಲಿ ಏನು ಬೋನ್ ಆ ಚಿತ್ರಣ ಸಿಗ್ಬೇಕಾಗಿತ್ತು ಅದು ಸಿಗ್ತಿದೆ ಬಿಕಾಸ್ ಆಫ್ ದ ಪೂರ್ ಡಯಟ್. ನಾವು ತಿಂತಾ ಇರೋ ಫುಡ್ ಅನ್ನ ಒಂದು ಹೊಡೆತ, ಜೊತೆಗೆ ಪೊಲ್ಯೂಷನ್ಸ್ ಇರ್ಬೋದು, ನಮ್ಮ ಬದುಕ್ತಾ ಇರೋ ನಾವು ಅಟ್ಮಾಸ್ಫಿಯರ್ ಇರ್ಬೋದು, ಮೇಜರ್ಲಿ ವಾಟರ್. ಇವತ್ತು ನೀರು ಕೂಡ ಪೊಲ್ಯೂಟೆಡ್ ಆಗಿರೋದ್ರಿಂದ ದಿಸ್ ಮಚ್ ಆಫ್ ಪ್ರಾಬ್ಲಮ್ಗೆ ನಾವಿವತ್ತು ಬಲಿಯಾಗ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಇವತ್ತೇನು ಇಂಟ್ರೊಡ್ಯೂಸ್ ಮಾಡಿದೀವಲ್ಲ, ಜಾಯಿಂಟ್ ಆರ್ಥೋ ಕೇರ್, ಇದು ಈ ಕ್ಯಾಲ್ಸಿಯಂ ರೆಸಿಸ್ಟೆನ್ಸ್ ನ ತುಂಬಾ ಚೆನ್ನಾಗಿ ಮಾಡುತ್ತೆ. ಹಂಗಾಗಿ ಕ್ಯಾಲ್ಸಿಯಂ ನೀವು ತಿಳ್ಕೊಂಡಷ್ಟು ಅದೊಂದು ಎಂಥದ್ದು ಕ್ಯಾಲ್ಸಿಯಂ ಎಲ್ಲೋ ಕೇಳಿದೀವಿ, ಎಲ್ಲೋ ಹೇಳಿದೀವಿ, ಅದ್ಯಾವುದೋ ಟೂತ್ ಪೇಸ್ಟ್ ಅಲ್ಲಿ ಒಂದು ಅಡ್ವರ್ಟೈಸ್ ಬರುತ್ತೆ, ಅಣ್ಣ ಅಣ್ಣ ಅದೆಲ್ಲ ಕಣಣ, ಅದು ಟೂತ್ ಪೇಸ್ಟ್ ಗೀತ್ ಪೇಸ್ಟ್ ಹೋಗ್ಲೇಬೇಡ. ಹೌದು, ನಿನ್ನ ಹಲ್ಲು ಕೂಡ ಒಂದು ಮೂಳೆ, ಅದಕ್ಕೂ ಕ್ಯಾಲ್ಸಿಯಂ ಬೇಕು, ಅದಕ್ಕೆ ಸಪ್ಲೈ ಬಟ್ ನಿನ್ನ ಬ್ಲಡ್ಗೆ ಕ್ಯಾಲ್ಸಿಯಂ ಬೇಕು 1%, ಅದು ತುಂಬಾ ಮೇಜರ್ ರೋಲ್ನ ಮಾಡ್ತಾ ಇರುತ್ತೆ. ಇದ್ರ ಜೊತೆಗೆ ಸ್ನೇಹಿತರೆ, ನಾವು ಬಹಳ ಚೆನ್ನಾಗಿ ತಿಳ್ಕೋಬೇಕು, ನನ್ನ ಕೊನೆಯ ಲೈಫ್ವರೆಗೂ ನನ್ನ ಬ್ರೈನ್ ಡಿಸ್ಟರ್ಬ್ ಆಗದಾಗೆ ಜಾಯಿಂಟ್ ಪೈನ್ ಬಂದಾಗ ನಾನು ಹೇಳ್ತಾ ಇದ್ದೀನಿ, ಸೈಕಾಲಜಿಕಲಿ ನಾವು ನಂದಿಷ್ಟೇನಾ, ನನಗೆಲ್ಲ ಪೇನ್ ಬಂದ್ಬಿಡ್ತು, ಇದೇನು ಆಗ್ಬಾರ್ದು ಅಂದ್ರೆ ಫಸ್ಟ್ ಕಾರ್ಟಿಲೇಜ್ ಅಂದ್ರೆ ಈ ಬೋನಿನ ಮಧ್ಯದಲ್ಲಿರ್ತಕ್ಕಂತಹ ಒಂದು ತೆಳುವಾದ ಒಂದು ರಬ್ಬರ್ ರೀತಿಯ ಒಂದು ಫ್ಯಾಟ್ ಅಂತ ಕರಿತೀವಿ. ಫ್ಯಾಟ್ ಇಲ್ಲೇ ಹೇಳ್ತಾ ಇದ್ದೀನಿ, ದ ಇಂಪಾರ್ಟೆನ್ಸ್ ಆಫ್ ದ ಫ್ಯಾಟ್. ಈ ಕಾರ್ಟಿಲೇಜ್ ಏನಿದೆ ಇದ್ರದ್ದು ಇಂಪಾರ್ಟೆನ್ಸ್ ಈ ಎಲ್ಲಾ 360 ಜಾಯಿಂಟ್ಗಳ ಮಧ್ಯದಲ್ಲಿ ಅದಿದ್ರೆ ಮಾತ್ರ ಒಂದಕ್ಕೊಂದು ಉಜ್ಜಾಟ ನಡೆಯಲ್ಲ. ಯಾಕೆಂದ್ರೆ ಈ ಮೂಳೆಗಳ ಏನು ಜೋಡಣೆ ಆಗಿದೆ ಅದರ ಪಕ್ಕ ಒಂದು ತೆಳುವಾದ ನರಮಂಡಲದ ಕಲೆಕ್ಷನ್ ಇರುತ್ತೆ. ಆ ಒಂದಕ್ಕೊಂದು ಉಜ್ಜಿದ್ರೆ ಆ ನೋವು ತಡಿಯಕ್ಕಾಗಲ್ಲ, ಅಷ್ಟು ಕೆಟ್ಟ ನೋವು ಬರುತ್ತೆ. ಅವು ಉಜ್ಜಬಾರ್ದು ಅನ್ನೋದಕ್ಕೋಸ್ಕರನೇ ಆ ಬೋನನ್ನ ಬೇರ್ಪಡಿಸಕ್ಕೋಸ್ಕರ ಮಧ್ಯದಲ್ಲಿ ಆ ಸ್ಮೂತ್ ಜಾಯಿಂಟ್ ನ ನಾವಿಟ್ಟಿದೀವಿ. ಅಂತ ಪ್ರೀಶಿಯಸ್ ಕಾರ್ಟಿಲೇಜ್ಗೆ ಅದನ್ನ ಪೋಷಣೆ, ಅದಕ್ಕೆ ಬೇಕಾದ ನ್ಯೂಟ್ರಿಷನ್, ಅದಕ್ಕೆ ಬೇಕಾದ ಎಲ್ಲದೂ ಕೂಡ ನಮ್ಮ ಲಿವರ್ ಇಂದ ನಡೀತಾ ಇರುತ್ತೆ. ಸ್ನೇಹಿತರೆ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಲಿವರ್ನ ಕಾಪಾಡೋದು ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ, ನಮ್ಮ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಗೆ ನೇರವಾಗಿ ಮತ್ತು ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಲಿವರ್ ಕಾರಣ ಇರುತ್ತೆ. ಲಿವರ್ ಒಂದು ಸಲ ಸರಿ ಆಗ್ತಿದ್ದಂಗೆನೆ ದೇಹದಲ್ಲಿ 1000 ಫಂಕ್ಷನ್ಗಳು, ಯಾಕೆಂದ್ರೆ ಇಡೀ ಎಲ್ಲವಕ್ಕೂ ಒಂಥರ ಕೆಲಸ ಆದ್ರೆ ಲಿವರ್ಗೆ 1000 ತರ ಕೆಲಸ ಇರುತ್ತೆ. ನೀವ್ ಅರ್ಥ ಮಾಡ್ಕೊಳ್ರಿ, ಆ ಕಾರ್ಟಿಲೇಜ್ ನ ರಕ್ಷಣೆ ಮಾಡಕ್ಕೆ ಲಿವರ್ ಬೇಕು. ಗುಡ್ ಫ್ಯಾಟ್ ದೇಹದೊಳಗೆ ಹೋಗ್ಬೇಕು, ಗುಡ್ ಫ್ಯಾಟ್. ನಿಮಗೆ ಅನ್ನಿಸ್ಬೋದು ಗುರು ಸರ್ಗೆ ಇಂಪ್ರೂವ್ ಮಾಡಕ್ಕೆ ಇನ್ನೂ 1000 ಪ್ರಾಡಕ್ಟ್ ಇದಾವೆ, ಯಾಕೆ ಹಸುಗಳಿಂದ ಬಿದ್ದಿದ್ದಾರೆ, ಅವ್ರು ಯಾಕೆ ಜಾಗ ನಾನು ಡೈರಿ ಮಾಡಬೇಕು, ನಾನು ದೇಶಿ ಹಸುಗಳನ್ನ ಸಾಕಿ ಅದರಿಂದ ವರ್ಜಿನ್ ಕೋಕೋನಟ್ ಆಯಿಲ್ ಕೇಕ್ ಕೊಟ್ಟು ನಾವು ತುಪ್ಪ ಉತ್ಪಾದಿಸ್ಬೇಕು ಅಂತಂದ್ರೆ ಸ್ನೇಹಿತರೆ, ಎಸ್, ವಿ ಆರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಬೇಸ್ಡ್ ಫ್ಯಾಟ್. ಏನು ವರ್ಜಿನ್ ಕೋಕೋನಟ್ ಆಯಿಲ್ ಇದೆ, ಇಸ್ ಒನ್ ಆಫ್ ದ ಪ್ಯೂರೆಸ್ಟ್ ಫ್ಯಾಟ್. ಬಟ್ ಫುಡ್ ಅಲ್ಲೂ ನಾವು ಇದನ್ನ ಕೊಡ್ತಾ ಇದೀವಿ. ತುಪ್ಪ ಏನಿದೆ ಅದು ಒಂಥರ ಟೇಸ್ಟ್ ಆಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಕೆಲವೊಂದೊಂದಕ್ಕೆ ಪ್ರೋಸೆಸ್ಗೆ ಅಂದ್ರೆ ತುಪ್ಪ ವರ್ಜಿನ್ ಕೋಕೋನಟ್ ಆಯಿಲ್ ಇಟ್ಟರೆ ವರ್ಜಿನ್ ಕೋಕೋನಟ್ ಆಯಿಲ್ ಯಾವತ್ತು ಎತ್ತರದಲ್ಲೇ ಇರುತ್ತೆ, ನಾನು ಅದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ. ಬಟ್ ತುಪ್ಪ
ಪ್ರೋಸೆಸ್ಡ್ ಆಗೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಆಗಿ ಕೆಲವು ಕಡೆ ಕೆಲಸ ಮಾಡುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ಮ್ಯಾಕ್ಸಿಮಮ್, ನಿನ್ನೆ ಯಾರೋ ತಾಯಿ ಹೇಳ್ತಾ ಇದ್ರು ಏನಂತ, ತುಪ್ಪ ಕುಡಿಸಿದ್ರು ಅದೇನೋ ಮೆಡಿಸನ್ ಹಾಕಿ. ಆಯುರ್ವೇದದಲ್ಲಿ ಮ್ಯಾಕ್ಸಿಮಮ್ ಮೆಡಿಸನ್ಸ್ ನ ತುಪ್ಪದಲ್ಲಿ ಕೊಡ್ತಾರೆ. ಸೊ ಇದರ ಅರ್ಥ, ನಾವು ರೈಟ್ ಫ್ಯಾಟ್ ತಿಂದೇ ಹೋದ್ರೆ, ರೈಟ್ ಫ್ಯಾಟ್ ನ ಯುಟಿಲೈಸ್ ಮಾಡದೆ ಹೋದ್ರೆ, ಸರಿ ರೈಟ್ ಫ್ಯಾಟ್ ತಿನ್ನೋದು ಯುಟಿಲೈಸೇಷನ್, ಇದನ್ನ ಸ್ವಲ್ಪ ಅರ್ಥ ಮಾಡಿಸಿ. ಸೊ ಐ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ದ ಪರ್ಸನ್ ದ ಕಾಲ್ಡ್ ಶ್ರೀಕಾಂತ್. ನೀವು ಅಂದ್ಕೊಳ್ರಿ ಶ್ರೀಕಾಂತ್, ವಾಟ್ ಶ್ರೀಕಾಂತ್ ಇಸ್ ಡೂಯಿಂಗ್? ಶ್ರೀಕಾಂತ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ನ ತುಂಬಾ ತಿಂತಾ ಇದ್ದಾನೆ, ಲೈಕ್ ಬೇಕರಿ ಫುಡ್ಸು, ಆಚೆ ಕಡೆ ಹೋಗ್ತಾನೆ, ಅವನಿಗೆ ಕ್ರೇವಿಂಗ್ಸ್ ತಡೆಯಕ್ ಆಗ್ತಿಲ್ಲ, ತುಂಬಾ ಏನೇನೋ ತಿಂತಾ ಇದ್ದಾನೆ, ಏನ್ ಸಿಗುತ್ತೆ ಎಲ್ಲ ತಿಂತಾ ಇದ್ದಾನೆ. ಅದು ಫ್ಯಾಟ್, ಬಟ್ ಬ್ಯಾಡ್ ಫ್ಯಾಟ್. ಯಾವಾಗ ಗುಡ್ ಫ್ಯಾಟ್ ಅವನು ತಗೋತಾನೋ ಅಲ್ಲಿ ಫೈಟಿಂಗ್ ನಡೆಯೋದು ಯಾವುದೇ ಒಂದು ವಸ್ತುಗೆ. ಈಗ ಗುರು ಸಾರ್ನ ನೀವು ಹರಪನಹಳ್ಳಿಗೋ ಅಥವಾ ಹೂವಿನಡಗಲಿಗೋ ಅಥವಾ ದಾವಣಗೆರೆಗೋ ಎಲ್ಲಿಗೋ XYZ ನಂಗೆ ಕರೆಸ್ತೀರ. ಗುರು ಸರ್ ಹತ್ರ ಏನಿದೆ? ಗುರು ಸರ್ ತುಂಬಾ ಚೆನ್ನಾಗಿ ವಿಚಾರಗಳನ್ನ ಹೇಳ್ತಾರೆ, ಗುರು ಸರ್ ಲೈಫಲ್ಲಿ ನೀವ್ ಹೆಂಗ್ ಬದುಕ್ಬೇಕಂತ ಹೇಳ್ತಾರೆ. ಬಟ್ ಅಲ್ಲಿ ನೀವು ಜಗಳ ಆಡಕ್ಕೆ ಯಾರ ಜೊತೆನೋ ನನ್ನ ಕರೆಸ್ತಾ ಇದ್ದೀರಾ ಗುರು ಸರ್ನ, ಅಲ್ಲೇನೋ ಕ್ಲೀನ್ ಮಾಡಕ್ಕೆ, ಯಾರಿಗೋ ದಡ್ರಿಗೆ ಬುದ್ಧಿ ಹೇಳಕ್ಕೆ ಅಂದ್ಕೊಳ್ರಿ. ನೀವು ಆಲ್ಕೋಹಾಲ್ ಬಿಡಿ ಅಂತ ಹೇಳಕ್ಕೆ ಅದೋ ಒಂದು ಕಾರ್ಯಕ್ರಮದಲ್ಲಿ ಯಾರನ್ನೋ ಹುಚ್ಚರ ಜೊತೆ ನನ್ನ ಕರ್ಕೊಂಡೋಗಿ ಕೂರ್ಸಿದೀರ. ಗುರು ಸರ್ ಎನರ್ಜಿ ಎಲ್ಲಿಗೋಯ್ತು? ಆ ಹುಚ್ಚರಿಗೆ ಪಾಠ ಹೇಳೋದ್ರಲ್ಲೇ ಹೋಯ್ತು. ಹಂಗೆ ಈ ಗುಡ್ ಫ್ಯಾಟ್ಗಳನ್ನ ನೀನು ಬಾಡಿನಲ್ಲಿ ಪ್ರಾಪರ್ ಆಗಿ ಕೆಲಸ ಆಗ್ಬೇಕು ಅಂತಂದ್ರೆ ಅದು ನೇರವಾಗಿ ನಿನ್ ದೇಹಕ್ಕೆ ಹೋಗ್ಬೇಕು, ಫೈಟಿಂಗಿಗೆ ಹೋಗ್ಬಾರ್ದು. ಫೈಟಿಂಗ್ ಮಾಡ್ಕೊಂಡು ದೇಹದಲ್ಲೆಲ್ಲ ಯುದ್ಧ ನಡೆಸಿ ಡಿಶುಮ್ 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 ಅಂತ ಎಲ್ಲ ಡಿಶುಮ್ ಎಲ್ಲ ಹಾಕಿ ಅದು ಹೋದಾಗ ನಿನ್ ದೇಹಕ್ಕೆ ಸರಿಯಾಗಿ ದಕ್ಕಲ್ಲ, ಕೆಲಸ ಆಗಲ್ಲ. ಯಾಕೆಂದ್ರೆ ಫೈಟಿಂಗ್ ಅವೆರಡರ ಮಧ್ಯೆ ನಡೀತಿರುತ್ತೆ, ಅದು ದೇಹಕ್ಕೆ ಸಿಗಕ್ಕಾಗಲ್ಲ. ಸೊ ಹಾಗಾಗಿ ನೀವ್ ಯಾವಾಗ ಫ್ಯಾಟ್ ತಿಂತೀರ ಸ್ನೇಹಿತರೆ, ಅದಕ್ಕೆ ನೀವು ಒಂದು ಪ್ರಾಪರ್ ಡಯಟ್ ಅಂತ ಇಟ್ಕೊಳ್ಳಿ. ನೀವು ಚೆನ್ನಾಗಿರ್ಬೇಕಾ? ಸೊ ಯಾವುದೇ ಒಬ್ಬ ವ್ಯಕ್ತಿಗೆ, ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ ಇರೋ ವ್ಯಕ್ತಿಗೆ ಡಯಟ್ ಸೋ ಇಂಪಾರ್ಟೆಂಟ್. ಇದು ಸಣ್ಣ ಆಗಕ್ಕೂ ಹೇಳಿದ್ದೆ, ಫ್ಯಾಟಿ ಲಿವರ್ ಇಂದ ಆಚೆಗೆ ಬರಕ್ಕೂ ಹೇಳ್ತಾ ಇದ್ದೀನಿ. ಬಟ್ ಯಾರು ಈ ಜಾಯಿಂಟ್ ಸಮಸ್ಯೆಯಿಂದ ಆಚೆಗೆ ಬರ್ಬೇಕು ಅವರು ಕೂಡ ಡಯಟ್ ನ ಸೇಮ್, ನಾನು ನಿನ್ನೆ ಏನ್ ಹೇಳಿದೆ, ಬ್ಯಾಲೆನ್ಸ್ಡ್ ಫುಡ್, ನಾರಿನಂಶ ಜಾಸ್ತಿ ಇರೋದು, ಪ್ರೋಟೀನ್ಸು, ಈ ತರ ಕರೆಕ್ಟ್ ಆಗಿ ತಿಂದು. ಸಕ್ಕರೆ ದ ಮೋಸ್ಟ್ ಇನ್ಫ್ಲಮೇಷನ್ ಮಾಡುತ್ತೆ ಬಾಡಿನಲ್ಲಿ. ಏನ್ ಈ ದೇಹದಲ್ಲಿ ಈ 99 ತರದ ಈ ಆರ್ಥೋ ರಿಲೇಟೆಡ್ ಅವೆಲ್ಲವೂ ಇನ್ಫ್ಲಮೇಷನ್ ಅಂದ್ರೆ ಆ ಜಾಯಿಂಟ್ ಅಲ್ಲಿ ಸಮಸ್ಯೆ ಆಗಿ ಅದರ ಸುತ್ತ ಊತಗಳಾಗಿ ಆ ಊತಗಳು ಇನ್ಫೆಕ್ಷನ್ಸ್ ಆದಾಗ ಇನ್ಫ್ಲಮೆಂಟ್ರಿ ಅಂತ ಕರಿತೀವಿ. ಆ ಇನ್ಫ್ಲಮೆಂಟ್ರಿಗೆ ಸಹಾಯ ಮಾಡೋರು ಯಾರು? ನಮ್ಮ ದೇಶದಲ್ಲಿ ಒಂದು ವಿರೋಧಿ ಚಟುವಟಿಕೆ ನಡೀತಾ ಇದೆ. ಆ ವಿರೋಧಿ ಚಟುವಟಿಕೆಗೆ ಫಂಡಿಂಗ್ ಮಾಡ್ತಾ ಇರೋರು ಯಾರು? ಯಾರು ಫಂಡಿಂಗ್ ಮಾಡ್ತಾ ಇರೋರು? ಅವ್ನ ವಿರೋಧಿನ ಇಷ್ಟೊತ್ತಿಗೆ ಮುಗಿಸ್ಬೇಕಾಯ್ತಲ್ಲ, ಅವರೇ ಮಹಾತ್ಮ ಸಕ್ಕರೆ ಅವರು. ಸಕ್ಕರೆ ನೀವು ಯಾವಾಗ ದೇಹಕ್ಕೆ ಕೂಡ ಸ್ಟಾರ್ಟ್ ಆಗ್ತಿರೋ ನಿಮ್ಮ ಜಾಯಿಂಟ್ ಪೇನ್ ಇಂದ ನೀವು ಆಚೆಗೆ ಬರಕ್ಕಾಗಲ್ಲ. ಯಾಕೆ ಅಂತಂದ್ರೆ ದೇಹದಲ್ಲಿ ಎಲ್ಲೆಲ್ಲಿ ಧಿಕ್ಕಾರಗಳು, ಎಲ್ಲೆಲ್ಲಿ ಈ ಜಾಯಿಂಟ್ಗಳು, ಇಂಥ ಸೆನ್ಸಿಟಿವ್ ಜಾಗದಲ್ಲಿ ಇನ್ಫ್ಲಮೇಷನ್ಗೆ ಆಹಾರನ ಕೊಟ್ಟು ನೀನ್ ಇನ್ನೂ ಇನ್ಫ್ಲಮೇಷನ್ ಮಾಡು, ಬ್ಯಾಡ್ ಬ್ಯಾಕ್ಟೀರಿಯಾನ ಅಲ್ಲಿ ರೆಡಿ ಮಾಡಿ, ನಿನ್ನಲ್ಲಿ ಅನ್ನೆಸೆಸರಿ ಕ್ರೇವಿಂಗ್ಸ್ ನ ಸೃಷ್ಟಿ ಮಾಡಿ, ನಿನಗೆ ಅದು ಇದು ಇದು ಅದು ತಿನ್ನಂಗ್ ಮಾಡಿ. ಟೋಟಲಿ ಐ ಆಮ್ ಫೀಲಿಂಗ್ ವಂಡರ್. ಏನಂತಂದ್ರೆ ಒಂದು ಸಲ ನಿನ್ನ ಗಟ್ನ ಕ್ಲೀನ್ ಆಗಿ ಇಟ್ಕೋ, ತುಂಬಾ ಚೆನ್ನಾಗಿ ಇಟ್ಕೋ, ನಿನಗೆ ಕ್ರೇವಿಂಗ್ಸೇ ಬರಲ್ಲ. ಎಕ್ಸಾಂಪಲ್, ನಂದೇನು ಏಜ್ ತುಂಬಾ ಡಮ್ಮಿ ಏಜ್ ಅಲ್ಲ ಸ್ನೇಹಿತರೆ. ನೌ ಐ ಆಮ್ 41. ಬೆಳಿಗ್ಗೆ ತಿಂಡಿ ತಿಂತೀನಿ, ನಾನು ಆನೆಸ್ಟ್ ಆಗಿ ಹೇಳ್ತಿದ್ದೀನಿ, ಹೊಟ್ಟೆ ಅಂತೂ ಹಸಿಯಲ್ಲ. ಮಧ್ಯದಲ್ಲಿ ಒಂದಕ್ಕೋ ಅಥವಾ 12:30 ಹಂಗೋ ಒಂದು ಎಳ್ನೀರು ಕುಡಿತೀನಿ. ಸಮಥಿಂಗ್ 2-2:30 ಹಂಗೆ ಬ್ಲಾಕ್ ಕಾಫಿ ಕುಡಿತೀನಿ. ದೆನ್ ಕೆಲಸ ಮಾಡ್ತಾನೆ ಇರ್ತೀನಿ, ತಿನ್ನೋರ್ಗಿಂತನೂ ಹೈಯೆಸ್ಟ್ ಎನರ್ಜಿ ಇರುತ್ತೆ. ದೆನ್ ನಾನು ಆಮೇಲೆ ಬರ್ತೀನಿ, ಸಂಜೆ 4 ಗಂಟೆ ಹಂಗೊಂದು ಬ್ಲಾಕ್ ಕಾಫಿ ಕುಡಿತೀನಿ. ಇದ್ರೆ ಹಣ್ಣು ತಿಂತೀನಿ, ವಾಟರ್ ಮೆಲನ್, ಗೋವಾ, ಸೀಬೆ ಹಣ್ಣು ನನಗೆ ತುಂಬಾ ಇಷ್ಟ, ತಿಂತೀನಿ. ಏನೋ ಅನ್ಸೋದೇ ಇಲ್ಲ. 1% ಲೈಕ್ 6 ಗಂಟೆ ಆಗುತ್ತೆ, ಅದ್ ನನ್ನ ಊಟದ ಟೈಮು. ಎಲ್ಲಿ ನನ್ನ ಊಟ ಇರ್ತೀನಿ. ಅದು ತಿನ್ನಬೇಕು, ತಿನ್ನಬಾರ್ದು ಅಂತ ತಿನ್ಬೇಕು, ಅಷ್ಟೇ. ಇದು ವೀಕ್ನೆಸ್ ಅಂತ ಅನ್ಕೋಬೇಡಿ. ಇದು ವೀಕ್ನೆಸ್ ಅಲ್ಲ. ಯಾಕೆ? ಮಾನ ದಿನ ನಾನು ಜಿಮ್ಗೆ ಹೋಗ್ತೀನಿ. ಜಿಮ್ಗೆ ಹೋದಾಗ
ಐ ವಿಲ್ ಲಿಫ್ಟ್ ತುಂಬಾ ಇಂಟೆನ್ಸಿವ್ ಜಿಮ್ಗಳನ್ನ ನೋಡ್ತಿರ್ತೀನಿ ಅಲ್ಲಿ. 20 kg 25 kg ಡಂಬಲ್ ನನಗೆ ಏನು ಅನ್ಸಲ್ಲ. ವೀಕ್ನೆಸ್ ಆದ್ರೆ 5 kg ಡಂಬಲ್ನ ಎತ್ತಕ್ಕಾಗಲ್ಲ. ಅಲ್ಲಿ ಎನರ್ಜಿ ನನ್ನಲ್ಲಿ ATP ಜನರೇಟ್ ಆಗುತ್ತಲ್ಲ, ಅದನ್ನ ನೋಡಿ ಐ ಫೆಲ್ಟ್ ವಂಡರ್. ಫುಡ್ಡೇ ಹೋಗ್ತಾ ಇಲ್ಲ ಅಂದ್ರೆ ಫುಡ್ ತುಂಬಾ ಮಿನಿಮಲ್ ಆಗಿ ಹೋಗ್ತಿದೆ, ಬಾಡಿನಲ್ಲಿ ATP ಜನರೇಟ್ ಆಗ್ತಿದೆ, ವಿಚ್ ಈಸ್ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಗುಡ್ ಗಟ್ ಅಂತ. ಗಟ್ ಒಂದ್ಸಲಿ ಪವರ್ಫುಲ್ ಆಯ್ತು, ಇಷ್ಟೇ ಫುಡ್ ಅಲ್ಲಿ ಇಷ್ಟ ಎನರ್ಜಿ ಜನರೇಟ್ ಮಾಡುತ್ತೆ. ಸೊ ಹಂಗಾಗಿ ದಯವಿಟ್ಟು ಶುಗರ್ ಸ್ವಾಮಿ ಕೈ ಮುಗಿದ್ ಬಿಡ್ಬೇಕು. ಯಾರಿಗೆ ಈ ಜಾಯಿಂಟ್ ಪೇನ್ಸ್ ಯಾರಿದೆ ಅವರಿಗೆ ರಿಫೈನ್ಡ್ ಆಯಿಲ್, ಮೈದಾ, ಶುಗರ್ ಅನ್ನ ತಿನ್ನಬಾರದು, ಒಳ್ಳೇದಲ್ಲ. ಜೊತೆಗೆ ವಾಯುವನ್ನ ಜಾಸ್ತಿ ಮಾಡ್ತಕ್ಕಂಥ ಆಲೂಗೆಡ್ಡೆ, ಮುಳುಗಾಯಿ ಈ ತರದ್ದು ಕೂಡ ಅವರಿಗೆ, ಅಂದ್ರೆ ಭೂಮಿಯ ಒಳಗೆ ಬೆಳೀತಕ್ಕಂತಹ ತರಕಾರಿಗಳನ್ನು ಸ್ವಲ್ಪ ದೂರ ಇಡಿಸ್ಬೇಕು. ಅವ್ರಿಗೆ ಹೇಳ್ಬೇಕು ನೀವು ತಗೋಬೇಡಿ, ಅದು ಕಮ್ಮಿ ಆದ್ಮೇಲೆ ತರಕಾರಿ ತಿನ್ನಿ, ಬಟ್ ಶುಗರ್ನ ಪರ್ಮನೆಂಟ್ ಆಗಿ ಬಿಡಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಸರ್ ಹಂಗಾರೆ ನಿಮಗೆ ಸ್ವೀಟ್ ರಿಯಲಿ 100% ನನಗೆ ಕ್ರೇವಿಂಗ್ಸ್ ಇಲ್ಲ ಸ್ನೇಹಿತರೆ ಸ್ವೀಟ್ಸ್. ಯಾಕೆ? ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬ್ಯಾಡ್ ಬ್ಯಾಕ್ಟೀರಿಯಾ. ಒಂದ್ಸರಿ ಬ್ಯಾಡ್ ಹೆಲ್ತ್ ನೋಡಿದವ್ರಿಗೆ ಈಗ ಪ್ರೆಸೆಂಟ್ ಇಂದ ಗುಡ್ ಹೆಲ್ತ್ ಸಿಕ್ತಿದ್ದಂಗೆನೆ ಬ್ಯಾಡ್ ಹೆಲ್ತ್ ನೆನೆಸ್ಕೊಂಡಾಗ, ಎಕ್ಸಾಂಪಲ್ ನನಗೆ ಯಾರೋ ಒಂದು 3 ಜನ ಸಿಕ್ಬಿಡ್ತಾರೆ ಅಂತ ಇಟ್ಕೊಳ್ಳಿ, ಕರ್ಕೊಂಡೋಗಿ ಜೈಲಿಗೆ ಹಾಕ್ಬಿಟ್ಟು ಕತ್ಲೆ ಕೊನೆ. ಆರೋಗ್ಯ ಕೆಡೋದು ಅಂದ್ರೇನು, ಜೈಲಲ್ಲಿ ಇರೋದು ಅಂದ್ರೇನು, ಎರಡೂ ಒಂದೇ. ಜೈಲಿಂದ ಆಚೆ ಕಡೆ ಬಂದು ಸ್ವಚ್ಛಂದವಾದ ಗಾಳಿ ನೋಡಿ ಈ ಪರಿಸರ ನೋಡಿದವರು ಮತ್ತೆ ಜೈಲಿಗೆ ಹೋಗಕ್ ಇಷ್ಟಪಡ್ತಾರ? ಇಷ್ಟಪಡಲ್ಲ. ಹಂಗೆ ಇದೆಲ್ಲ ಸಕ್ಕರೆದು ಪಕ್ರೆದು ಮದುವೆಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ತಿಂದು ತೇಗಿ ಅನುಭವಿಸಬಾರ್ದು ಅನುಭವಿಸಿ ಈಗ ನಾನು ಸುಖದಲ್ಲಿದ್ದೀನಿ. ಮೀನ್ಸ್ 100% ಜೀವನದ ಎಲ್ಲ ಸುಖ ಅನುಭವಿಸ್ತಾ ಇರೋ ಸಮಯ ಇದ್. ನಾನು ಆರಾಮಾಗಿದ್ದೀನಿ, ಒಂದು ಚೂರು ಎನರ್ಜಿ ಇಲ್ಲೋ ಅನ್ಸಲ್ಲ, ತುಂಬಾ ಚೆನ್ನಾಗಿ ಓದ್ತೀನಿ, ನನಗೆ ಆಕ್ಟಿವ್ ಆಗಿರ್ಬೇಕು ಅನ್ಸುತ್ತೆ, ಇನ್ನೂ ತುಂಬಾ ಕೆಲಸ ಮಾಡ್ಬೇಕು ಅನ್ಸುತ್ತೆ. ಇದನ್ನೇನಂತೀವಿ? ಸುಖ ಉತ್ತುಂಗದಲ್ಲಿದೆ ಅಂತ ಹೇಳ್ತೀವಿ. ಈಗ ನನಗೆ ಆ ಲೈಫ್ ಇಷ್ಟ ಆಗುತ್ತಾ? ಮತ್ತೋಗಿ ಅದೇ ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡ್ಕೊಂಡು ಹೊಟ್ಟೆ ಪಕ್ಕೆ ಎಲ್ಲ ನೋವು, ಇರಿಟೇಷನ್, ಮೋಷನ್ ಸರಿಯಾಗಿ ಬರಲ್ಲ, ವರ್ಜಿನ್ ಕೋಕೋನಟ್ ಆಯಿಲ್ ಅರ್ಧ ಲೀಟರ್ ಕುಡಿದ್ರು ಏನು ಉಪಯೋಗ ಆಗಲ್ಲ. ಅಂತ ಇರಿಟೇಟಿಂಗ್ ಲೈಫ್ಗೆ ಆ ಫುಡ್ ನನಗೆ ಇನ್ಫ್ಲುಯೆನ್ಸ್ ಮಾಡಲ್ಲ. ಅದನ್ನ ನೋಡಿದ್ರು ಅಸಹ್ಯ ಆಗ್ತಿರುತ್ತೆ ಸ್ವೀಟ್ಸ್ಗಳು ನೋಡಿದ್ರೆ. ಇದು ಒನ್ಸ್ ನಿಮ್ಮ ಗಟ್ನ ಪ್ರಾಪರ್ ಆಗಿ ರೆಡಿ ಮಾಡ್ಕೊಂಡು ಡಯಟ್ ಅಲ್ಲಿ ಫೈಬರ್ನ 100% ತಗೊಳ್ಳಿ. ನಾವು ಸ್ವದೇಶಿ ದಿಶಾದವರು ಏಪ್ರಿಲ್ ಅಲ್ಲಿ ಒಂದು ಪವರ್ಫುಲ್ ಫೈಬರ್ನು ಕೂಡ ತರ್ತಾ ಇದೀವಿ, ತುಂಬಾ ಕಡಿಮೆ ರೇಟ್ಗೆ. 200 rupeesಗೆ ಒಬ್ಬಂಗೆ ಫೈಬರ್ ಕೊಡಬೇಕು ಅಂತಾನು ಕೂಡ ನಾನು ಆಲ್ರೆಡಿ ಥಿಂಕ್ ಮಾಡಿ ಅದರ ಮಾತುಕತೆ ನಡೆಸ್ತಾ ಇದ್ದೀನಿ. ಯಾಕೆಂದ್ರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫೈಬರ್ ನಿಮಗೆ ಸಿಕ್ಬಿಡ್ತು ಅಂತಂದ್ರೆ ನಿಮ್ದು ಎಷ್ಟೋ ಪ್ರಾಬ್ಲಮ್ಗಳಿಗೆ ನಾಂದಿ ಆಡುತ್ತೆ ಅಂತೇಳಿ ಅದನ್ನು ಕೂಡ ಡಿಸ್ಕಷನ್ಸ್ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದೀವಿ. ಸೊ ಈ ಕಾರ್ಟಿಲೇಜ್ ಬಗ್ಗೆ ನೀವು ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ನಿಮ್ ಕೊನೆವರೆಗೂ ಅದು ಉಪಯೋಗಕ್ಕೆ ಬರ್ಬೇಕು ಅಂದ್ರೆ ಗುಡ್ ಫ್ಯಾಟ್ ನಿಮ್ ತಲೆಯಲ್ಲಿರ್ಲಿ. ಗುಡ್ ಫ್ಯಾಟ್, ಗುಡ್ ಫ್ಯಾಟ್, ಗುಡ್ ಫ್ಯಾಟ್. ರಾಜರು ಯಾಕೆ ಕೊನೆವರೆಗೂ ಅಂತ ತಿಂತಾ ಇದ್ರು? ಯಾಕೆ ಆ ಗುಡ್ ಫ್ಯಾಟ್ ಇಂದ ಬಿದ್ದಿದ್ರು? ಅವ್ರಿಗೆ ಗೊತ್ತಿತ್ತು ಆ ಕೊಬ್ಬು ಹೋಗ್ಲಿಲ್ಲ ಅಂತಂದ್ರೆ ದೇಹದ ಕತೆ ಮುಗೀತು. ಆ ಕಾರ್ಟಿಲೇಜ್ ಗಳೆಲ್ಲ ವೀಕ್ ಆದ್ವು ಅಂತಂದ್ರೆ ವಯಸ್ಸಾಗುತ್ತೆ. ಒಂದು ಸಣ್ಣ ನೋವು ಕಂಡ್ರು ಬ್ರೈನ್ ನಮ್ಮನ್ನ ಡಿಆಕ್ಟಿವೇಟ್ ಮಾಡ್ಬಿಡುತ್ತೆ. ಆಗಲ್ಲ ಬಿಡು, ನಿನಗೆ ನೋವಾಯ್ತು, ನಿನಗೆ ವಯಸ್ಸಾಯ್ತು, ಅದಾಯ್ತು ಇದಾಯ್ತು. ಸೊ ಅದಕ್ಕೆ ಗುಡ್ ಫ್ಯಾಟ್ ಬಗ್ಗೆ ನಿಮಗೆ ಸರಿಯಾದ ಗಮನ ಇರ್ಲಿ. ಬನ್ನಿ ಈಗ ನಾವು ನಮ್ಮ ಜಾಯಿಂಟ್ ಕೇರ್ನ ಬಗ್ಗೆ, ಅಂದ್ರೆ ನಮ್ಮ ಈ ಆರ್ಥೋ ಜಾಯಿಂಟ್ ಕೇರ್ ಒನ್ ಆಫ್ ದ ಪವರ್ಫುಲ್ ಪ್ರಾಡಕ್ಟ್ ಬಗ್ಗೆ ನಾವೀಗ ತಿಳ್ಕೊಂತ ಹೋಗೋಣ. ಸ್ನೇಹಿತರೆ, ಇದರಲ್ಲಿ ನಾವೇನಂತಂದ್ರೆ ನೀವು ಸರಿಯಾಗಿ ಗಮನಿಸ್ಬೇಕು ಏನಪ್ಪಾ ಅಂತಂದ್ರೆ, ಅದ್ಭುತವಾಗಿರ್ತಕ್ಕಂಥದ ಒಂದು ದೊಡ್ಡ ಒಂದು ಪ್ರಾಡಕ್ಟ್ ಶ್ರೇಣಿಯನ್ನ ಇದ್ರಲ್ಲಿ ನಾವು ಹ್ಯಾಂಡ್ ಮಾಡಿದ್ವಿ. ನಾನು ನಿಮಗೆ ಅವಾಗ್ಲೇ ಹೇಳಿದೆ, ಇದರಲ್ಲಿ ನ್ಯಾಚುರಲ್ ಕಾರ್ಟಿಲೇಜ್ ಇದೆ, ಕ್ಯಾಲ್ಸಿಯಂ ಇದೆ, ವಿಟಮಿನ್ K2 ಇದೆ, D3 ಇದೆ, ಜಿಂಜರ್ ರೂಟ್ ಎಕ್ಸ್ಟ್ರಾಕ್ಷನ್ ಇದೆ, ಕರ್ಕ್ಯುಮಿನ್ 95%. ಅಂದ್ರೆ ನಿಮ್ಗೆ ಅರಿಶಿಣದಲ್ಲಿ ಆ ತೀಕ್ಷ್ಣವಾದ ಭಾಗನ ಎಕ್ಸ್ಟ್ರಾಕ್ಷನ್ ಮಾಡಿ ಹಾಕಿರ್ತಕ್ಕಂಥದ್ದಿದೆ. ಶೆಲ್ಲಾಕಿ ಎಕ್ಸ್ಟ್ರಾಕ್ಷನ್, ಶೆಲ್ಲಾಕಿ ಬಗ್ಗೆ ನೀವು ಸ್ವಲ್ಪ ತಿಳ್ಕೋಬೇಕು. ಇದು ಒಂದು ಗಮ್ ರೀತಿ ಒಂದು ಮರದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಶೆಲ್ಲಾಕಿ ಟ್ರೀಯಿಂದ ತೆಗೆಯೋದು. ಅದನ್ನ ಒಂದು ಆಂಟಿ ಇನ್ಫ್ಲಮೆಂಟರಿ ಆಗಿ ಕೂಡ ನಾವು ಬಳಸ್ಬೋದು ದೇಹಕ್ಕೆ. ಎಲ್ಲದಕ್ಕಿಂತ ಬೋನ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಬ್ರೈನ್ ಫುಡ್, ಅಂದ್ರೆ ಬ್ರೈನ್ ಟಾನಿಕ್ ಅಂತಾನು ಅದನ್ನ ಕರೀತಾರೆ. ಜಸ್ಟ್ ನೀವು ಶೆಲ್ಲಾಕಿ ಒಂದು ಕಾಂಪೊನೆಂಟ್ ನ ಆಚೆಗಡೆ ಮಾರ್ಕೆಟ್ ಅಲ್ಲಿ ಒಂದು 60 ಮಾತ್ರೆಗೆ 600 ರೂಪಾಯಿ 700 ರೂಪಾಯಿಗೆ ಮಾರಾಟ ಮಾಡೋಂಥದ್ದು ಕೂಡ ಇದೆ. ಜಸ್ಟ್ ಒಂದು ಕಾಂಪೊನೆಂಟ್ ನ ಶೆಲ್ಲಾಕಿನ. ಇದ್ರ ಜೊತೆಗೆ ನಾವಿಲ್ಲೊಂದು ದೊಡ್ಡ ಪವರ್ಫುಲ್ ಒಂದು ವ್ಯವಸ್ಥೆನೆ ನಾವಿಲ್ಲಿ ಕ್ರಿಯೇಟ್ ಮಾಡಿದೀವಿ.
ಒಂದೊಂದಾಗಿ ನೀವು ಅದನ್ನ ತಿಳ್ಕೊಂತ ಹೋದ್ರಿ ಅಂತಂದ್ರೆ ನಿಮಗೆ ಭಯಂಕರ ಬೆನಿಫಿಟ್ಸ್ ಇದರಲ್ಲಿ ಸಿಗ್ತಾ ಹೋಗುತ್ತೆ. ನೋಡಿ, ನಮ್ದ್ರಲ್ಲಿ ಒಂದು ಕೀ ಇಂಗ್ರೀಡಿಯೆಂಟ್ಸ್ಗಳು ಏನು ನಾವು ಇದರಲ್ಲಿ ಬಳಸಿದೀವಿ, ಈ ಕೀ ಇಂಗ್ರೀಡಿಯೆಂಟ್ಸ್ಗಳು ನೀವು ನುಂಗದಾಗ, ಇದನ್ನ ತಿನ್ನಕ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಏನೇನಾಗುತ್ತೆ ನಮ್ಮ ದೇಹದಲ್ಲಿ ಅಂತಂದ್ರೆ, ಈ ಜಾಯಿಂಟ್ಸ್ ಫ್ಲೆಕ್ಸಿಬಿಲಿಟಿ, ಗಡಸ್ತನ ಬರಬಾರ್ದು, ಸ್ಟಿಫ್ನೆಸ್ ಬರಬಾರ್ದು, ಅದು ಇಂಪ್ರೂವ್ ಆಗುತ್ತೆ. ಕಾರ್ಟಿಲೇಜ್ ಪ್ರೊಟೆಕ್ಟ್ ಆಗುತ್ತೆ, ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ, ಇನ್ಫ್ಲಮೆಂಟ್ರಿ ಹೊರಟೋಗುತ್ತೆ, ಜಾಯಿಂಟ್ ಲೂಬ್ರಿಕೇಶನ್ಸ್ ಇಂಪ್ರೂವ್ ಆಗುತ್ತೆ, ಬೋನ್ ಸ್ಟ್ರೆಂತ್ ಆಗುತ್ತೆ. ಜೊತೆಗೆ ನಿಮ್ಮ ಬ್ರೈನ್ ಇಂದ ಹಿಡಿದು ನೀವೊಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಈ ಏನ್ ಫಾರ್ಮುಲೇಷನ್ ನಾವು ಮಾಡಿದೀವಿ, ಈ ಎಸ್ಪೆಷಲಿ ಈ ಒಂದು ಬಾಟಲ್ ಅಲ್ಲಿ ಏನ್ ಫಾರ್ಮುಲೇಷನ್ ಇದೆ, ಇದನ್ನ ನೀವು ಜಾಯಿಂಟ್ಗೆ ಅಂತ ತಗೊಂಡ್ರೆ, ಇದು ಜಾಯಿಂಟ್ ಜೊತೆಗೆ ನಿಮ್ಮ ಬ್ರೈನ್ ಇಂದ ಹಿಡಿದು ನಿಮ್ಮ ದೇಹದಲ್ಲಿ ಡೈಜೆಷನ್ ವರ್ಗು ಹೆಲ್ಪ್ ಮಾಡ್ತಕ್ಕಂತಹ ಅದರ್ ಸಪೋರ್ಟಿಂಗ್ ಥಿಂಗ್ಸ್ ಇದರಲ್ಲಿ ಬಹಳ ಇರುತ್ತೆ. ಅದನ್ನ ನಾವು ಹಾಕಿರ್ತೀವಿ. ಸೊ ಇದರಿಂದ ನಿಮ್ಮ ಕೊಲಾಜನ್ ತುಂಬಾ ಚೆನ್ನಾಗಿರುತ್ತೆ. ವಿಟಮಿನ್ D3 ಇದಂತೂ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ವಿಟಮಿನ್ ಡಿ ಇವತ್ತು ನೀವು ಕೇಳಿರ್ತೀರ, ಸರ್ ನಾವು ಬಿಸಿಲಿಗೆ ಹೋದ್ರೆ ಸಿಗುತ್ತೆ. ವಿಟಮಿನ್ D3 ಏನಿದೆ, ಇದು ಬಹಳ ನಿಮ್ಮ ದೇಹದಲ್ಲಿ ಒಂದು ಬೋನ್ ನ ಸ್ಟ್ರೆಂತ್ ಮಾಡಕ್ಕೆ, ಆಮೇಲೆ ಒಂದು ಡೈಜೆಷನ್ ನ ಸ್ಟ್ರಾಂಗ್ ಮಾಡಕ್ಕೆ, ಆಮೇಲೆ ನಿಮ್ಮ ಕಾರ್ಟಿಲೇಜ್ ನ ಪ್ರೊಟೆಕ್ಟ್ ಮಾಡಕ್ಕೆ, ಜೊತೆಗೆ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಆಗ್ಲಿಲ್ಲ ಹೇಳ್ತಾ ಇದ್ದೆ. ಕ್ಯಾಲ್ಸಿಯಂ ನಮಗೆ ಹಾಲಲ್ಲಿ ಹೋಗುತ್ತೆ, ಸುಣ್ಣದಲ್ಲಿ ಹೋಗುತ್ತೆ. ನೀವೇನಾದ್ರೂ ತುಂಬಾ ಕೆಲವೊಂದೊಂದಷ್ಟು ಉತ್ಪನ್ನಗಳಿಂದ ನಿಮ್ ದೇಹಕ್ಕೆ ಕ್ಯಾಲ್ಸಿಯಂ ಸಿಗುತ್ತೆ. ಆದ್ರೆ ಕ್ಯಾಲ್ಸಿಯಂ ಅಬ್ಸರ್ವ್ ಹೆಂಗಾಗದು, ಆ ಕ್ಯಾಲ್ಸಿಯಂ ಅಬ್ಸರ್ವೇಷನ್ ಹೆಂಗೆ ಅಂತಂದಾಗ ಅದಕ್ಕೆ ವಿಟಮಿನ್ D3 ಬೇಕು. ಇದನ್ನ ನಾವು ಹಾಕಿರೋದ್ರಿಂದ ನಿಮ್ಮ ಬೋನ್ ತುಂಬಾ ಸ್ಟ್ರೆಂತ್ ಆಗುತ್ತೆ, ನಿಮ್ಮ ಆಂಟಿ ಇನ್ಫ್ಲಮೇಟರಿ ಆಗಿ ಬಾಡಿನಲ್ಲಿ ವರ್ಕ್ ಮಾಡುತ್ತೆ. ಕೀ ಇಂಗ್ರೀಡಿಯೆಂಟ್ಸ್ ಅಲ್ಲಿ ದ ಮೇಜರ್ ಅಂದ್ರೆ ಶಲ್ಲಾಕಿ ನನ್ನ ನಂಬರ್ 1 ಫೇವ್ರೇಟ್. ಇದು ನಾನು ಇದನ್ನೇ ಹಿಡ್ಕೊಂಡು ಇದ್ರಲ್ಲಿ ಮಾಡ್ಕೊಡಿ ಅಂತ. ಯಾಕೆ ಅಂತಂದ್ರೆ ಇದರಲ್ಲಿ ಇನ್ಸ್ಟಂಟ್ ಪೇನ್ ರಿಲೀಫ್ ಫಾರ್ಮುಲಾ ಇದೆ, ನ್ಯಾಚುರಲ್ ಆಗಿ ಒಂದು ಗಿಡದಿಂದ. ಇದ್ರ ಬಗ್ಗೆ ಒಂದು ಅದ್ಭುತವಾದ ಕಥೆಗಳನ್ನ ಇದರಲ್ಲಿ ಎಣಿತಾ ಹೋಗ್ತಾರೆ. ಏನಂತಂದ್ರೆ, ಒಂದ್ಸಲಿ ಕಾಡಲ್ಲಿ ಒಬ್ಬ ವ್ಯಕ್ತಿ ಹಲ್ಲು ತಿಕ್ಕಬೇಕಾದ್ರೆ ಆ ಹಲ್ಲು ನೋವಿಂದ ವಾರಾನ್ಗಟ್ಲೆ ಅವನು ಬಸವಳೆದಿರ್ತಾನೆ. ಹಲ್ ತಿಕ್ಕಕ್ಕೆ ಎಂತದ್ದೋ ಒಂದು ಕಡ್ಡಿ ಸಿಕ್ಕಿ ಹಿಂಗ್ ಹಲ್ ತಿಕ್ಕಿರ್ ಸಾಕು ಅಂತ ಅವ್ನು ಹಲ್ ತಿಕ್ತಿರ್ತಾನೆ. ಹಲ್ ತಿಕ್ಕಿದಾಗ ಈ ಒಂದು ಗಿಡದ ಎಲೆಯಿಂದ ಅವನು ಹಲ್ ತಿಕ್ಕಿ ನೀರಲ್ಲಿ ಉಗಿದು 5 ನಿಮಿಷಕ್ಕೆ ಅದ್ರ ನೋವು ಹೋಗಿದ್ದನ್ನ ಅವನು ಗಮನಿಸ್ತಾನೆ. ಅರೆ ಇದೇನ್ ಹಿಂಗೋಯ್ತಲ್ಲ ಅಂತ ವಾಪಸ್ ಬಂದು ಅದನ್ನ ಆಚಾರ್ಯರಲ್ಲಿ ಮನವರಿಕೆ ಮಾಡಿ, ಸ್ವಾಮಿ ಹಿಂಗ್ ಹಲ್ ತಿಕ್ತಿದ್ದೆ, ಯಾವ್ದೋ ಒಂದ್ ಗಿಡ ಕಡ್ಡಿ ಹಿಂಗ್ ತಿಕ್ಕಿದ್ರೆ ನನಗೆ ಏನು ಒಂದು ತಿಂಗ್ಳಾನ್ಗಟ್ಲೆಯಿಂದ ಹಲ್ ನೋವಿತ್ತು, ಆ ಹಲ್ ನೋವು ಮಾಯ ಆಯ್ತಲ್ಲ ಅಂತಂದಾಗ ಅವಾಗ ಆಚಾರ್ಯರು ಇದ್ರ ಬಗ್ಗೆ ಅಧ್ಯಯನವನ್ನ ಮಾಡಿ ಇದನ್ನ ಹೌದು ಇನ್ಸ್ಟಂಟ್ ಪೇನ್ ಕಿಲ್ಲರ್ ಅಂದ್ರೆ ನ್ಯಾಚುರಲ್ ಆಗಿ ಏನು ನೋವು ನಾವು ಸಂಧಿವಾತದಿಂದ ಅನುಭವಿಸ್ತಿದೀವೋ ಅದನ್ನ ಇದು ಮಾಡುತ್ತೆ. ಜಾಯಿಂಟ್ಸ್ ನ ಇಂಪ್ರೂವ್ ಮಾಡುತ್ತೆ, ಮೊಬಿಲಿಟಿ ಅಂದ್ರೆ ನಿನ್ನ ಒಂದು ಫ್ಲೆಕ್ಸಿಬಿಲಿಟಿನ ಮಾಡುತ್ತೆ, ಕಾರ್ಟಿಲೇಜ್ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಅಂಡ್ ನಿನಗೆ ಇನ್ಫ್ಲಮೆಂಟ್ರಿ, ಇಲ್ಲಿ ನೀವೇನು ನೋಡ್ತಿರ್ಬೋದು, ಇನ್ಫೆಕ್ಷನ್ಸ್ ನ ಕಮ್ಮಿ ಮಾಡಕ್ಕೆ ಇವು ಬಹಳ ಸಹಕಾರಿ ಆಗ್ತವೆ. ಯಾಕೆಂದ್ರೆ ನೀವ್ ಅಂತ ಇದ್ದೀರಾ, ಈ ಆರ್ಥರೈಟಿಸ್ ಸಮಸ್ಯೆ ಬರಬೇಕು ಅಂದಾಗ ಇನ್ ಯಾವ ಮಟ್ಟದ ಒಂದು ಇನ್ಫೆಕ್ಷನ್ಸ್ ನಮ್ ಬಾಡಿಲಿ ಆಗಿರುತ್ತೆ ಸ್ವಲ್ಪ ಗಮನಿಸ್ಕೊಳ್ಳಿ. ಯಾವ ಮಟ್ಟಕ್ಕೆ ನಮ್ ದೇಹದೊಳಗೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಎದ್ದು ಭರತನಾಟ್ಯ ಆಡ್ತಾ ಇರ್ತವೆ, ನೀವು ಕೇಳಿಸ್ಕೋಬೇಕು. ಅಂಡ್ ಜಿಂಜರ್ ರೂಟ್ ಎಕ್ಸ್ಟ್ರಾಕ್ಷನ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಇನ್ಫ್ಲಮೇಷನ್ ನ ಕಮ್ಮಿ ಮಾಡುತ್ತೆ. ಅಗೈನ್ ಕಾರ್ಟಿಲೇಜ್ ಹೆಲ್ತ್ ಅಂದ್ರೆ ಒಂದ್ ಕಡೆಯಿಂದ ಅಲ್ಲ, ಹಲವಾರು ರೀತಿ ಇದು ಸಪೋರ್ಟ್ ಮಾಡುತ್ತೆ. ನಿಮ್ಗೆ ಮೊಬಿಲಿಟಿನ ಸ್ಟ್ರಾಂಗ್ ಮಾಡುತ್ತೆ. ಇದೊಂದು ರಿಚ್ ಆಂಟಿ ಆಕ್ಸಿಡೆಂಟ್ಸ್, ಸೊ ಫ್ಲೆಕ್ಸಿಬಲ್ ಆಗಿ ನಿಮ್ಮ ದೇಹನ ಇಡೋದ್ರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಕರ್ಕ್ಯುಮಿನ್ ಎಕ್ಸ್ಟ್ರಾಕ್ಷನ್, ಸೊ ಇದರಂತ ನಿಮಗೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದನ್ನ ಹೇಳಕ್ಕೆ ಆಗಲ್ಲ. ಓಕೆ, ಎಂತೆಂತ ಇನ್ಫ್ಲಮೆಂಟ್ರಿ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಬಟ್ಟೆ ಸಮೇತ ಕಿತ್ತಾಕತ್ತೆ. ಈ ಜಾಯಿಂಟ್ ಅಲ್ಲಿ ಮತ್ತೆ ಸ್ಟ್ರೆಂತ್ ಅನ್ನ ತಂದ್ಕೊಡುತ್ತೆ. ಮಸಲ್ ರಿಕವರಿಗೆ ಅಂದ್ರೆ ಜಾಯಿಂಟ್ಸ್ ನ ಬಿಟ್ಟು ಮಸಲ್ ಅಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ಇದು ನಮಗೆ ಸಖತ್ ಕೆಲಸ ಮಾಡ್ಕೊಡುತ್ತೆ. ಜಾಯಿಂಟ್ ಮೂವ್ಮೆಂಟ್ಸ್ ನ ಹೆಲ್ಪ್ ಮಾಡುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಜಾಯಿಂಟ್ ಆರೋಗ್ಯವಾಗಿರಕ್ಕೆ ಈ ಅರಿಶಿನ
ದ ಎಕ್ಸ್ಟ್ರಾಕ್ಷನ್ ನಮಗೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಇದು ಒಂದು ಅದ್ಭುತವಾಗಿರ್ತಕ್ಕಂತಹ ಮತ್ತೊಂದು ವೈಟ್ ವಿಲ್ಲೋ ಟ್ರೀ ಅಂತ ಹೇಳಿ ಇಡೀ ಜಗತ್ತಲ್ಲಿ ಇದ್ರ ಬಗ್ಗೆ ಬಹಳ ಒಂದು ರಿಸರ್ಚ್ ನಡೀತು ರಿಗಾರ್ಡಿಂಗ್ ಜಾಯಿಂಟ್ ರಿಲೇಟೆಡ್, ಆರ್ಥೋ ರಿಲೇಟೆಡ್ ಸಮಸ್ಯೆಗೆ. ಅಂಡ್ ಇದರಲ್ಲಿ ಒಂದು ಬೆಸ್ಟ್ ಅಂತಂದ್ರೆ ಏನು ಅಂತಂದ್ರೆ, ಟೋಟಲಿ ಮೂಳೆ ಮುರಿತಗಳು ಕೂಡ ಇದರಿಂದ ಸರಿ ಮಾಡಬಹುದಾದಂತಹ ಒಂದು ಅಂಶ ಈ ಗಿಡದಿಂದ ಕಂಡು ಬಂತು ಇಡೀ ಪ್ರಪಂಚದಲ್ಲಿ. ಸೊ ಹಾಗಾಗಿ ಇದನ್ನ ಜಾಯಿಂಟ್ ಮಾಸ್ಟರ್ ಅಂತಾನೂ ಕರೀತಾರೆ. ಅಂಡ್ ಓವರ್ ಆಲ್ ಏನು ಇನ್ಫ್ಲಮೇಷನ್ಸ್ ಇರಲಿ ಇವನ್ನೆಲ್ಲ ಕಮ್ಮಿ ಮಾಡಿ ನಮ್ಮ ದೇಹದಲ್ಲಿರೋ ಏನಾದ್ರೂ ಹಾನಿಗೊಳಗಾದಂತಹ ಮೂಳೆಗಳನ್ನು ಕೂಡ ಸರಿ ಮಾಡೋದ್ರಲ್ಲಿ ಇದು ರಾಮಬಾಣದಂತೆ ಕೆಲಸವನ್ನ ಮಾಡುತ್ತೆ. ಇದ್ರ ಜೊತೆಗೆ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಇನ್ನ ಏನೇನಿದೆ ಅಂತಂದ್ರೆ ಕ್ಯಾಲ್ಸಿಯಂ ಸಿಟ್ರೇಟ್ ಅಂತ ಹೇಳಿ ನಿಮ್ಗೆ ಇವನ್ ನೋಡ್ತಾ ಹೋದ್ರೆ ಪೂರ್ತಿ ಜಿಂಕ್ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಗುಗ್ಗುಲು ಇರ್ಬೋದು, ಹೈಲರಾಕ್ ಆಸಿಡ್ ಇರ್ಬೋದು. ಇದು ಪೂರ್ತಿ ಏನ್ ಮಾಡಿದೀವಿ ಅಂತಂದ್ರೆ ಒಂದು ದೊಡ್ಡ ಭಂಡಾರವನ್ನ ಇಲ್ಲಿ ಸೃಷ್ಟಿಸಿದೀವಿ. ಯಾಕೆ ಅಂತಂದ್ರೆ ನಿಮಗೆ ನಾವು ಒಂದು ಪವರ್ಫುಲ್ ಒಂದು ಸಪ್ಲಿಮೆಂಟ್ ನ ಕೊಡಬೇಕು. ಇದು ಜಾಯಿಂಟ್ ಸಮಸ್ಯೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ಲಿ, ಒಂದು ಮಧ್ಯಮ ಸ್ಟೇಜಿಗೆ ಬಂದಿರ್ಲಿ, ಅಥವಾ 75% ಅದು ನಿಮಗೆ ಹಾನಿಯನ್ನ ಮಾಡಿದ್ರು ಕೂಡ ನಿಮ್ಮನ್ನ ನಾವು ಅಲ್ಲಿಂದ ಆಚೆ ಕರ್ಕ ಬರಕ್ಕೆ ಇಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿರೋ ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿ ನಾವು ನಿಮಗೆ ಕೊಟ್ಟಿದ್ದೀವಿ. ಸೊ ಇದರಿಂದ ನಿಮ್ಮ ಜಾಯಿಂಟ್ ಸಖತ್ತಾಗುತ್ತೆ. ಅದು ಇನಿಷಿಯಲ್ ಸ್ಟೇಜ್. ಸರ್ ನನಗೆ 20 ವರ್ಷ, ನನಗೆ ಈಗ ಒಂದು ಪೇನ್ ಕಾಣ್ತಿದೆ ಅಣ್ಣ, ಹಂಗಾದ್ರೆ ಪ್ರಾಬ್ಲಮ್ ನಿನ್ನ ಗಟ್ಟಿಂದ ಇಲ್ಲಿಂದ ಎಲ್ಲ ಶುರುವಾಗಿದೆ. 1 ಡೋಸೇಜ್ ತಗೋ. ಎಷ್ಟು 1 ಡೋಸೇಜ್? 120 ದಿನ ತಗೋ. ಸರ್ ಐ ಆಮ್ ಸಫರಿಂಗ್ ಫ್ರಮ್ ದ ಹ್ಯೂಜ್ ಬಾಡಿ ಪೇನ್, ಏಕೆಂದ್ರೆ 10 ವರ್ಷದಿಂದ ಸಫರ್ ಮಾಡ್ತಾ ಇದ್ದೀನಿ. ಒಂದು 6 ತಿಂಗಳು ತಗೋ. ಬಟ್ ಲೈಫ್ ಟೈಮ್ ತಗೊಂಡ್ರು ಏನು ಇದರಲ್ಲಿಂದ ನಿಮ್ಗೇನು ಸಮಸ್ಯೆ ಆಗಲ್ಲ. ಬಟ್ 6 ತಿಂಗಳಿಗೆ ಯು ವಿಲ್ ಗೆಟ್ ದ ರಿಸಲ್ಟ್. ಸರ್ ಫುಲ್ ಫೈನಲ್ ಸ್ಟೇಜ್, ಲಟ ಅಂತಿದೆ, ಕಾಲ್ ಫುಲ್ ಚೊಟ್ಟಾಗಿದೆ, ಮೆಡಿಕೇಶನ್ ನೀವು ಹೋಗ್ಲೇಬೇಕು, ಆಪರೇಷನ್ ಮಾಡಿಸ್ಕೊಳ್ಳೇಬೇಕು. ಅದಕ್ಕೆ ಯಾಕೆ ಅಂದ್ರೆ ಯಾವುದೇ ಕಾಯಿಲೆಗೆ ಒಂದು ಸ್ಟೇಜ್ ಅಂತ ಇರುತ್ತೆ. ಆ ಸ್ಟೇಜ್ ನ ಮೀರಿ ನಾವು ಹೋದಾಗ ಅಲ್ಲಿ ನಮಗೆ ಪರಿಹಾರ ಇರಲ್ಲ. ಬಟ್ ಇನಿಷಿಯಲಿ ಯಾರ್ಯಾರಿದ್ದಾರೆ, ಯಾಕೆಂದ್ರೆ ನೀವು ಅಲ್ಲಿಗೆಲ್ಲ ಹೋದ್ರೆ ದೇಹದ ಮೇಲೆ ಆಗೋ ದುಷ್ಪರಿಣಾಮಗಳು ಅತ್ಯಧಿಕವಾಗಿರ್ತವೆ. ದೇವ್ರ ಹತ್ರ ಬೇಡ್ಕೊಳ್ಳಿ, ನಿಮಗಿರ್ತಕ್ಕಂಥ ಸಮಸ್ಯೆ ಬಿಟ್ವೀನ್ ದಟ್ ಇದ್ರೆ ಇದು ಸಾಲ್ವ್ ಮಾಡಾಕ್ಬಿಡುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇದನ್ನ ನಾನು ವರ್ಜಿನ್ ಕೋಕೋನಟ್ ಆಯಿಲ್ ಜೊತೆಗೆ ಯೂಸ್ ಮಾಡಬೇಕು. ಯಾಕೆಂದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಈಸ್ ಒನ್ ಆಫ್ ದ ಪವರ್ಫುಲ್ ಆಂಟಿ ಇನ್ಫ್ಲಮೆಂಟ್ರಿ. ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ, ಜೊತೆಗೆ ನಿಮ್ಮ ದೇಹಕ್ಕೆ ನಾನಾ ತರದ ಬೆನಿಫಿಟ್ ಅನ್ನ ಕೊಟ್ಟು 80-20 ಕಾಂಬಿನೇಷನ್ ನಾನು ಹಿಂದೆನೆ ಹೇಳಿದ್ದೀನಿ. 80% ವರ್ಜಿನ್ ಕೋಕೋನಟ್ ಆಯಿಲ್ ತಾನು ಏನ್ ಕೆಲಸ ಮಾಡ್ಬೇಕು ಎಲ್ಲ ಮಾಡುತ್ತೆ. ಇನ್ 20% ಈ ಆರ್ಥೋ ಜಾಯಿಂಟ್ಗೆ ಟಕ್ 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 ಅಂತ ಶೂಟ್ ಮಾಡಿ ಹೊಡೆದಾಕತ್ತೆ ಅಂತ ಹೇಳ್ತಾ, ಇದು ನಿಮ್ಮೆಲ್ಲರಿಗೂ ಒಂದು ಹೊಸ ಕ್ರಾಂತಿಯನ್ನ ಸೃಷ್ಟಿಸ್ಲಿ. ಯಾಕೆ ಅಂತಂದ್ರೆ ತುಂಬಾ ಜನ ಅಜ್ಜ ಅಜ್ಜಿ ಪಾಪ ಅವ್ರಿಗೆ ಓಡಾಡಕ್ಕಾಗಲ್ಲ, ಆಮೇಲೆ ಸ್ವಾವಲಂಬಿ ಬದುಕನ್ನ ಬದುಕಕ್ಕೆ ಇಷ್ಟಪಡ್ತಾರೆ. ಸರ್ ನಾವ್ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಕ್ಕೆ ಇಷ್ಟಪಡಲ್ಲ. ನಮ್ಮನ್ನ ಯಾರೋ ಬಂದು ಎಲ್ಲಿಗೋ ಕರ್ಕೊಂಡು ಹೋಗೋದು, ಮಂಚದಿಂದ ಎಬ್ಬರಿಸೋದು, ಮಂಚದಿಂದ ಕೆಳಗ್ ಕೂರ್ಸೋದು. ನನಗೆ ಈ ಜಾಯಿಂಟ್ ಆರ್ಥೋದು ಒಂದು ಬೆಸ್ಟ್ ರಿಸಲ್ಟ್ ಏನ್ ಸಿಕ್ತು ಗೊತ್ತಾ? ನನಗೆ ನಮ್ಮೂರ ಹತ್ರ ಒಂದು ಬೆಟ್ಟ ಇದೆ, ಪುಟಾಣಿ ಬೆಟ್ಟ, ಅದು ತುಂಬಾ ದೊಡ್ಡದಲ್ಲ, ಒಂದು 50 ಮೆಟ್ಲಿದೆ. ಅಲ್ಲೊಂದು ದೇವಸ್ಥಾನ ಇದೆ. ಸೊ ಟ್ರಯಲಿಂಗ್ ಸ್ಟಾರ್ಟ್ ಆಗ್ತಿತ್ತು. ಸೊ ನಾವು ಮಾಡ್ಸೆಲ್ಲ ಆಗಿತ್ತು. ಅಲ್ಲೊಬ್ರು ಪೂಜೆ ಮಾಡೋರು ಆ ಬೆಟ್ಟ ಹತ್ತು ಹೋಗಿ ದೇವ್ರಿಗೆ ಪೂಜೆ ಮಾಡ್ತಾರೆ. ನಾನು ದಿನಾ ಊರಿಗೆ ಹೋಗ್ಬೇಕಾದ್ರೆ ಆ ಬೆಟ್ಟದ ಹತ್ರ ಹೋಗ್ಬೇಕಾದ್ರೆ ಸುಮ್ಮನೆ ದೇವರಿಗೆ ಈ ತರ ಕೈ ಮುಗಿದ್ಬಿಟ್ಟು ಹೋಗ್ತಾ ಇರೋದು ನನ್ನ ಅಭಿಪ್ರಾಯ. ಆ ಪೂಜಾರರು ನನ್ನನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ. ಯಾಕೆ ಅಂತಂದ್ರೆ ನಮ್ ತಾತ ಎಲ್ಲ ಅವ್ರಿಗೆ ತುಂಬಾ ಬೇಕಾಗಿದ್ದವ್ರಂತೆ. ಖುಷಿ ಪಡ್ತಾರ ಅವ್ರು. ನೀನು ಸದ್ಯ ಇಲ್ಲೆಲ್ಲ ಬಿಟ್ಟು ಹೋಗ್ಲಿಲ್ವಲ್ಲಪ್ಪ, ನೀನು ಹೊರಗಡೆ ಫಾರಿನ್ಗೆ ಗೀರಿನ್ಗೆ ಅಂತ ಅಂದಾಗ ನಾವು ತುಂಬಾ ಭಯ ಪಟ್ಟಿದ್ವಿ, ಎಲ್ಲಿ ದೇಶ ಬಿಟ್ಟು ಹೋಗ್ಬಿಡ್ತಾನೋ ಅಂತ, ಹಾಗೆ ಹೀಗೆ ಈ ತರ ಅಂತೆಲ್ಲ ಹೇಳ್ತಾ ಇದ್ರು. ನಾನು ಖುಷಿ ಪಟ್ಟು ಸಂತೋಷ. ಆ ಯಪ್ಪ ಬರ್ತಾ ಬರ್ತಾ ಬರ್ತಾ, ಇದು ನನ್ನ ಅಭ್ಯಾಸ, ನಾನು ಊರಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಿದ್ದಿದ್ದವ್ರು. ಅವ್ರ ಹೆಸರು ಚನ್ನಬಸಣ್ಣ ಅಂತ. ಲಾಸ್ಟ್ಗೆ ಆ 50 ಮೆಟ್ಲತ್ತಕ್ಕೆ ಆ ಯಪ್ಪ ಪಡ್ತಿದ್ದ ಕಷ್ಟ ನಾನು 2-3 ಸಲ ಅಬ್ಸರ್ವ್ ಮಾಡಿದ್ದೆ.
ಕಷ್ಟ ಅಂದ್ರೆ ಮುಖನೇ ಕ್ಯೂಚ್ಕಂಡ, ಯಪ್ಪ ಆಗಲ್ಲ, ಪರಮಾತ್ಮನ ಸೇವೆ ನಿಲ್ಸಕ್ಕಾಗಲ್ಲ, ನಾನು ಹರಕೆ ಹೊತ್ಕೊಂಡ್ಬಿಟ್ಟು ನಾನು ಉಸಿರಿರೋರ್ಗು ಪೂಜೆ ಮಾಡ್ತೀನಿ ಅಂತ. ಹೆಂಗ್ ಮಾಡೋದ್ ಮಗ, ಏನ್ ಮಾಡೋದು, ಇದು ಯಾವ ತರ, ಇದು ಆಪರೇಷನ್ ಆದ್ರು ಮಾಡ್ಸಿರ್ ನನ್ನ ಯಾರು ನೋಡ್ಕೊಂತಾರೆ, ನಿಜವಾಗ್ಲೂ ನನ್ನ ಮಕ್ಳೆಲ್ಲ ಗಿಂಗ್ಳೂರಲ್ಲಿ ಸೆಟ್ಲ್ ಆಗವ್ರೆ. ಸೊ ನಾನು ಅವಾಗ ಇದೊಂದು ಡಬ್ಬ ಕೊಟ್ಟೆ. ಆ ಡಬ್ಬ ನುಂಗಿ ಒಂದು 12 ದಿನ ಆಗಿರ್ಬೋದು. ಆ ಯಪ್ಪ ಪೂಜೆ ಮಾಡ್ಕೊಂಡು ನನ್ನನ್ನ ದಾರಿ ಸೈಡಲ್ಲಿ ಕಾಯ್ಕೊಂಡಿತ್ತು. ಅದ್ ಎಂತ ಮಾತ್ರೆ ಮಾಡ್ಸಿದ್ಯಾ ನೀನ್, ಎಷ್ಟು ಮನೆ ಉದ್ಧಾರ ಮಾಡಕ್ ನೀನು ಇಂಥ ಮಾತ್ರೆ ಮಾಡ್ಸಿದ್ಯಾ, ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ, ನಿನಗೆ ಹಂಗೆ ಹಿಂಗೆ ಅವತ್ ನಾನ್ ಎಷ್ಟು ಖುಷಿಯಾಗೋದೆ ಮನೆಗೆ ಅಂತಂದ್ರೆ. 12 ದಿನ ಕಂಡಿತ್ತು ರಿಸಲ್ಟ್. ಅದಾದ್ಮೇಲೆ ಇವಾಗ ಅವರು ಒಂದು ಥರ್ಡ್ ಡೋಸ್ ದೇ ಆರ್ ಯೂಸಿಂಗ್. ಬ್ಯೂಟಿಫುಲ್ ಆಗಿ ಟಕಟಕನ ಹೋಗ್ತಾ ಇದಾರೆ, ಟಕಟಕನ ಇಳಿದ್ ಬರ್ತಾ ಇದಾರೆ. ಸಾಕು ಸ್ನೇಹಿತರೆ, ಜೀವನದಲ್ಲಿ ತುಂಬಾ ಸಾಧನೆ ಮಾಡ್ಬಿಟ್ಟಿದೀವಿ, ನೋಡಿದೀವಿ, ತಿಳ್ಕೊಂಡಿದೀವಿ. ಬಟ್ ಈ ತರದ ಮಾತುಗಳು ಕೇಳಬೇಕು, ಈ ತರದ ಕಲ್ಪನೆಗಳು ಕೇಳಬೇಕು, ಅವತ್ತು ನಾವು ಆ ಒಂದು ಸಂತೋಷ ಆಗತ್ತೆ ಅಂತ ಹೇಳ್ತಾ, ಇದು ನನಗ್ ಬಂದಿದ್ದ ರಿಸಲ್ಟ್. ನಾನು ಆರ್ಥೋ ಜಾಯಿಂಟ್ ಕೇರ್ ನಾನು ಯೂಸ್ ಮಾಡಿಲ್ಲ, ಯಾಕೆಂದ್ರೆ ನನ್ನ ಬಾಡಿಯಲ್ಲಿ ಯಾವುದೋ ಆ ತರ ಪೇನ್ಸ್ಗಳು ಇನ್ನೂ ನನಗೇನು ಕಂಡಿಲ್ಲ.